श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय जय ಶ್ರೀರಾಮ್. ಈಗ ನಾವು ಗುರುಗಳು ದೇವರ ಒಂದು ಕರುಣಾ ಕಟಾಕ್ಷದಿಂದ ಅವಸ್ಥಾತ್ರಯ ವಿಚಾರ ಪರಮಾರ್ಥ ಚಿಂತಾಮಣಿ ನೋಡ್ತಾ ಇದ್ದೀವಿ. ಆದರೆ ಪರಮಾರ್ಥ ಚಿಂತಾಮಣಿಯಲ್ಲಿ ಅರಿವಿನ ವಿಚಾರ ಮಾಡ್ತಾ ಇದ್ದೀವಿ. ಪರಮಾರ್ಥ ಚಿಂತಾಮಣಿಯಲ್ಲಿ ಸ್ವಲ್ಪ ಕ್ಲಿಷ್ಟವಾಗಿದೆ, ಆದರೂ ಎಷ್ಟೋ ಇವಾಗ ಸ್ವಲ್ಪ ಅರ್ಥ ಆಗಿದೆ. ಆದರೆ ಅವಸ್ಥಾತ್ರಯ ಚಂದ್ರಿಕೆ ಅಂತ ಅದನ್ನೇ ಹೊಳೆ ನರಸೀಪುರ ಸ್ವಾಮಿಗಳು ಬರೆದಿದ್ದಾರೆ. ಇದನ್ನು ಅವರು ಬರೆಯೋಷ್ಟೊತ್ತಿಗೆ 65-60ನಲ್ಲಿ ಬರೆದದ್ದು. ಪರಮಾರ್ಥ ಚಿಂತಾಮಣಿ ಬರೆದಿದ್ದು 43ರಲ್ಲಿ. ಆದ್ದರಿಂದ ಇದು ಇನ್ನೂ ಸುಲಭವಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರನೇ ನಾವು ಈ ಪುಸ್ತಕನ ಮುಗಿಸ್ಬಿಟ್ವಿ. ನಾವು ಒಂದು 3 ವರ್ಷದಿಂದೆ, ಐ ಥಿಂಕ್ 2-3 ವರ್ಷದಿಂದನೇ ಈ ಪುಸ್ತಕನ ಪೂರ್ತಿ ಮುಗಿಸಿದ್ವಿ. ಬಟ್ ಒಂದು ನಾನಿವತ್ತು ಮತ್ತೆ ಇದನ್ನು ನಾನು ಓದಕ್ಕೆ ಶುರು ಮಾಡಿದಾಗ ಹಿಂದೆ ನಾವೇನು ಮಾಡಿದ್ವಿ ಅಂದರೆ, ಅರಿವಿನ ವಿಚಾರ ಬಂದಾಗ ಒಂದು 5-6 ಚಾಪ್ಟರ್ಗಳನ್ನ ಸ್ಕಿಪ್ ಮಾಡಿಬಿಟ್ಟಿದ್ವಿ. ಇದು ಕಷ್ಟ ಇದೆ, ಇನಿಷಿಯಲ್ ಸ್ಟೇಜ್ನಲ್ಲಿ ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ಸ್ಕಿಪ್ ಮಾಡಿದ್ದೆ. ಆಮೇಲೆ ನನಗೆ ನೆನಪು ಬಂತು, ಎಲ್ಲದಕ್ಕೂ 8 ಮಾರ್ಕ್ ಹಾಕೊಂಬಂದ್ಬಿಟ್ಟಿದೆ. ಯಾಕೆ 8 ಮಾರ್ಕ್ ಹಾಕಿದ್ದೀನಿ ಅಂತಂದರೆ, ಈ ಪಾಠನೇ ಮಾಡಿಲ್ಲ ನಾವು. ಯಾಕೆ ಅಂತಂದರೆ ಇನಿಷಿಯಲ್ ಆಗಿ ಇದು ಕಷ್ಟ ಇರುತ್ತೆ. ಈಗ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಬಂದಿದೆ. ಇದು ಏನಾಗುತ್ತೆ ಅಂದರೆ, ಮೊದಲು ನೋಡೋದಿಕ್ಕಿದು ಏನಪ್ಪ ಇವೆಲ್ಲ ಬೇಕಾ ಅಂತ ಅನಿಸುತ್ತೆ. ಆದರೆ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಮಾಡ್ಕೊತಾ ಹೋಗಿ ಮತ್ತೆ ಓದ್ತಾ ಇರಿ. ಇನ್ನೂ ಆಳವಾಗಿ ಡೀಪಾಗಿ ಇರುವ ಅರಿವು ಆನಂದವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಸಹಾಯ ಮಾಡುತ್ತಿದ್ದು ಸಂಶಯ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಇಲ್ದಿದ್ರೆ ಸ್ವಾಮಿಗಳು ಯಾಕೆ ಬರಿಬೇಕು ಸುಮ್ಮನೆ? 2ನೇ ಪುಸ್ತಕದಲ್ಲೂ ಕೂಡ ಬೇಕಾದಷ್ಟು ವೆಸ್ಟರ್ನ್ ಫಿಲಾಸಫರ್ಸ್ದು ಇವರೆಲ್ಲ ಹೇಗೆ ಥಿಂಕ್ ಮಾಡಿದ್ರು ಅನ್ನೋದು ಬರೆದಿದ್ದಾರೆ. ನಾನಿವಾಗ ಅದನ್ನು ಮತ್ತೆ ಅದನ್ನು ಓದ್ತಾ ಇದ್ದೀನಿ. ಏನಾದರೂ ಇರಲಿ, ಇವತ್ತು ನಾನು ಮಾಡ್ತಾ ಇರೋದು ಅವಸ್ಥಾತ್ರಯ ಚಂದ್ರಿಕೆ. ಅಲ್ಲೂ ಕೂಡ ಅರಿವಿನ ವಿಚಾರ. ಪರಮಾರ್ಥ ಚಿಂತಾಮಣಿಯಲ್ಲಿ ಹೇಗೆ ಬರುತ್ತೋ ಹಾಗೆ ಬರುತ್ತಿಲ್ಲಿ. ಇಲ್ಲಿ ಇರುವ ಅರಿವು ಆನಂದ 3 ತಗೊಂಡ್ಬರ್ತಾರೆ. ಕೊನೆಗೆ ಯಾವ್ಯಾವ ಉಪನಿಷತ್ತುಗಳಿಂದ ಇದ್ರ ಬಗ್ಗೆ ಹೇಗೆ ಅದನ್ನು ವರ್ಣಿಸಿದ್ದಾರೆ ಅನ್ನೋದು ಕೂಡ ಹೇಳಿದ್ದಾರೆ. ನಾನು ಅದನ್ನು ಕೂಡ ಕೆಲವು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಈಗ ನಾವು ಮಾಡಬಹುದು, ನೋಡೋಣ. ಸಂದರ್ಭ ನೋಡ್ಕೊಂಡು ಇವಾಗ ಹೇಗೆ ಮಾಡ್ತಾ ಇದ್ದೀನೋ ಹಾಗೆ ನೋಡ್ಕೊಂಡು ಅಲ್ಲಿ ಮಾಡ. ಇವತ್ತು ಅವಸ್ಥಾತ್ರಯ ಚಂದ್ರಿಕೆ ಅರಿವಿನ ವಿಚಾರ ಚಾಪ್ಟರ್ ಬಂದಿದೆ 23. ಸರಿಯಾಗಿ ನೋಡಿದ್ರೆ ಅರಿವಿನ ವಿಚಾರವಿಲ್ಲದೆ ಇರುವಿನ ವಿಚಾರ ಪೂರ್ತಿಯಾಗಿ ಆಗೋದೇ ಇಲ್ಲ. ಯಾಕೆ ಗೊತ್ತಾ? ನಿದ್ದೆಯಿಂದ ನಾವು ಎದ್ದ ಮೇಲೆ ಇಲ್ಲಿ ಅರಿವು ಅಂದರೆ ಬೇರೆ ಅಲ್ಲ, ಇರುವು ಅರಿವು ಆನಂದ ನಮ್ಮ ನಿಜವಾದ ಸ್ವರೂಪ ಗುಣಗಳಲ್ಲ. ಇದನ್ನು ಚೆನ್ನಾಗಿ ಮೆಲ್ಕು ಹಾಕಿದ್ದೀವಿ. ಇರು ಬಿಟ್ಟು ಅರಿವಿರಲ್ಲ, ಅರಿವಿನ ಬಿಟ್ಟು ಆನಂದ ಇರಲ್ಲ, ಒಂದನ್ನೊಂದು ಬಿಟ್ಟು ಇರೋದಿಲ್ಲ. ಹೇಗೆ ಬೆಂಕಿ ಸುಡೋದು, ಬೆಳಕು, ಶಾಖ, ಬೆಂಕಿ ಅಂದರೆ ಅದರ ಸ್ವಭಾವ 3 ಜೊತೆಯಲ್ಲೇ ಇರುತ್ತೆ. ಹಾಗೆ ಇರುವ ಅರಿವು ಆನಂದ ಅನ್ನೋದು ಒಂದೇ. ಆದ್ದರಿಂದ ಇರುವಿನ ವಿಚಾರ ಮಾಡಿದ್ವಿ, ಅದೇ ರೀತಿ ಅರಿವಿನ ವಿಚಾರ ಮಾಡಬೇಕು. ಈಗ ಇರು ಮುಖ್ಯನಾ ಅರಿವು ಮುಖ್ಯನಾ ಅಂತ ಪ್ರಶ್ನೆ ತಗೊಂಡ್ರೆ ನಿಜವಾಗ್ಲೂ ಅರಿವೇ ಮುಖ್ಯ. ಯಾಕೆ? ಈಗ ನಮ್ಮ ಅನುಭವ ತಗೋಣ. ಮಲಗಿರ್ತೀನಿ, ನಿದ್ದೆಯಲ್ಲಿ ಹೇಳ್ತೀನಿ, ನಾನು ಇದ್ದೆ ಅಂತೀವಿ. ಆದರೆ ನಾನು ಇದ್ದೆ ಅನ್ನೋದು ನಮಗೆ ಯಾತ್ರಿಂದ ಗೊತ್ತಾಯಿತು? ಅರಿವಿನಿಂದ. ಅದಕ್ಕೋಸ್ಕರನೇ ಅರಿವನ್ನು ಬೆಳಕು, ದೀಪ, ಕಣ್ಣು, ಕೈ ದೀವಿಗೆ ಹೀಗೆಲ್ಲ ಕರೀತಾರೆ.
ಯಾಕೆ ಅಂತಂದರೆ ಕಣ್ಣು ಇಲ್ಲದೆ ಇದ್ದರೆ ಬೆಲೆನೇ ಇಲ್ಲ, ಪ್ರಪಂಚ ಇದ್ರೂ ಬೆಲೆ ಇರಲ್ಲ. ಹಾಗೆ ಅರಿವು ಇರವು, ಇರುವಿಗಿಂತ ಅರಿವು ಮುಖ್ಯ. ಅರಿವಿನಿಂದಲೇ ನಮಗೆಲ್ಲ ಗೊತ್ತಾಗೋದು. ಈಗ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಯಾತ್ರಿಂದ ಗೊತ್ತಾಗ್ತಾ ಇದೆ? ಅರಿವಿಂದ. ನಾನು ನೋಡ್ತಾ ಇದ್ದೀರಾ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ಯಾತ್ರಿಂದ ಗೊತ್ತಾಗ್ತಾ ಇದೆ? ಅರಿವಿನಿಂದ. ಮನಸ್ಸಿನಲ್ಲಿ ನಾನು ಹೇಳ್ದನ್ನೆಲ್ಲ ನಿಶ್ಚಯ ಮಾಡ್ಕೊತಾ ಇದೆ, ಯಾತ್ರಿಂದ, ಅರಿವಿನಿಂದ. ಕೈ ಕಾಲುಗಳಲ್ಲಿ ಕೆಲಸ ಮಾಡೋದಕ್ಕೆ ಶಕ್ತಿ ಬರ್ತಾ ಇದೆ, ಮಾಡಲಿ, ಈ ಕೆಲಸ ಮಾಡಬೇಕು ಅಂತ ಗೊತ್ತಾಗುತ್ತಲ್ಲ, ಯಾತ್ರಿಂದ, ಅರಿವಿನಿಂದ. ಮನಸ್ಸು ಸಂಕಲ್ಪ ವಿಕಲ್ಪ, ಇಂದ್ರಿಯಗಳು ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು, ಇವೆಲ್ಲ ಏನು? ಅರಿವಿನಿಂದ. ಇಲ್ಲಿ ಏನಾಗುತ್ತೆ ಅಂತಂದರೆ, ನಿದ್ದೆಯಲ್ಲಿ ನಮ್ಮ ಸ್ವರೂಪ ಇರುತ್ತೆ. ನಾನು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಆ ಅರಿವು, ಬೆಳಕು, ಕಣ್ಣು ಅಹಂಕಾರದ ಹಿಂದೆಗಡೆ ಸೇರಿಕೊಳ್ಳುತ್ತೆ, ನಾನು ನಾನು ಅಂತ ಹೇಳುತ್ತೆ. ಅದೇ ರೀತಿ ಚಿತ್ತದ ಹಿಂದೆ ಸೇರಿಕೊಂಡ್ರೆ ಆಗ ಹಿಂದಿನ ನೆನಪುಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಬುದ್ಧಿ ಜೊತೆಲಿ ಸೇರಿಕೊಂಡ್ರೆ ಡಿಸ್ಕ್ರಿಮಿನೇಷನ್ ಗೊತ್ತಾಗುತ್ತೆ. ಮನಸ್ಸು ಜೊತೆಲಿ ಸೇರಿಕೊಂಡಾಗ ಸಂಕಲ್ಪ ವಿಕಲ್ಪಗಳು ಮಾಡ್ತೀನಿ ಅಂತ ಹೇಳ್ತೀವಿ. ಇಂದ್ರಿಯಗಳ ಜೊತೆಲಿ ಸೇರಿಕೊಂಡ್ರೆ ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು ಎಲ್ಲ ಅನುಭವಗಳಾಗ್ತಾ ಇರುತ್ತೆ. ಅದೇ ರೀತಿ ಕರ್ಮೇಂದ್ರಿಯಗಳ ಜೊತೆಲಿ ಸೇರಿಕೊಂಡ್ರೆ ಹೋಗೋದು, ಬರೋದು, ಹೀಗೆ ಪ್ರತಿಯೊಂದು. ನಾವೇನು ಮಾಡ್ತೀವಿ ಅಂದರೆ, ಕರ್ಮೇಂದ್ರಿಯಗಳ ಕೈ ಕಾಲ ಕೆಲಸ ಮಾಡುತ್ತೆ, ಇಂದ್ರಿಯಗಳೇ ಎಲ್ಲವನ್ನೂ ನೋಡುತ್ತೆ. ಕಣ್ಣಿರೋದ್ರಿಂದ ನಮಗೆ ಜ್ಞಾನ ಆಗ್ತಾ ಇದೆ ಅಂತ ಹಿಂಗೆ ಅಂದ್ಕೊಂಡ್ಬಿಟ್ಟು, ಮನಸ್ಸಿದ್ರೇ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ನಿಂತ್ಕೊಂಡ್ಬಿಡ್ತೀವಿ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಆತ್ಮನ ಅರಿವನ್ನು ಬಿಟ್ಟು ಮಿಕ್ಕಿರೋ ಈ ಕಡೆ ಅನಾತ್ಮದ್ದು, ಇಲ್ಲದೇ ಇರೋದು, ಇನ್ಸ್ಟ್ರೂಮೆಂಟ್ಸ್ ಆಗಿರೋದನ್ನೇ ಹಿಡ್ಕೊಂಡು ಇವುಗಳಿಂದ ನಮಗೆ ಜ್ಞಾನ ಆಗ್ತಾ ಇದೆ ಅಂತ ಹಿಡ್ಕೊಂಡು ಬಂದಿದ್ದಾರೆ. ಇಷ್ಟೇ ವ್ಯತ್ಯಾಸ. ಆದ್ದರಿಂದ ಇಲ್ಲಿ ನಮಗೆ ಅರಿವು ತುಂಬ ಮುಖ್ಯವಾಗಿರೋದ್ರಿಂದ ಅರಿವಿನ ವಿಚಾರ ಇರುವಿನ ವಿಚಾರಕ್ಕಿಂತ ಮುಖ್ಯ ಅನ್ನೋದು ಗೊತ್ತಾಯಿತು. ಅರಿವಿನ ವಿಚಾರದಲ್ಲಿ ನಮ್ಗೆ ಎಂದಿಗೂ ಸಂದೇಹ ಇಲ್ಲದೆ ಇದ್ದಿದ್ರೆ ನಾವು ಅರಿವಿನ ವಿಚಾರ ಮಾಡಲೇಬೇಕಾಗಿರಲಿಲ್ಲ. ಆದರೆ ಅರಿವಿನ ವಿಚಾರ ಯಾಕೆ ಮಾಡಬೇಕು? ಅರಿವಿ ತೋರಿಸ್ಕೊಟ್ಟಿದ್ದೆಲ್ಲ ಸತ್ಯ ಅಂತ ಹೇಳಕ್ ಬರುವುದಿಲ್ಲ, ಅದೊಂದು ದೊಡ್ಡ ರಾಮಾಯಣ. ಉದಾಹರಣೆಗೆ, ಹಾವು ಅಂತ ಹೆದರ್ಕೊತಾ ಇದ್ದೀನಿ, ಹೋದರೆ ಸತ್ತೋಗ್ತೀನಿ, ಕಚ್ಚಿದ್ದರೆ ಸತ್ತೋಗ್ಬಿಡ್ತಾ ಇದ್ದೆ ಅಂತ. ಅಲ್ಲಿ ಏನಾಗುತ್ತೆ, ನನಗದು ಹಾವು ಅಂತ ಕಾಣ್ತು. ಸ್ವಲ್ಪ ವಿಚಾರ ಮಾಡಿ ಟಾರ್ಚ್ ಹಾಕಿ ನೋಡಿದ್ದಕ್ಕೆ ಹಾವಲ್ಲ, ಹಗ್ಗ ಅಂತ ಗೊತ್ತಾಯಿತು. ಹೀಗೆ ನಮ್ಮ ಎಲ್ಲ ವ್ಯವಹಾರಗಳಲ್ಲಿ ಅರಿವು ತೋರಿಸಿಕೊಟ್ಟದ್ದೆಲ್ಲ ಸತ್ಯವೆಂದು ನಾವು ತಿಳಿಯುವ ಹಾಗಿದ್ದರೆ, ನಮ್ಗೆ ಅರಿವಿಗೆ ಏನೇನು ಬರುತ್ತೋ ಎಲ್ಲ ಅದೇ ಸತ್ಯವಾಗಿದೆ, ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟಿದ್ದಿದ್ರೆ ಅರಿವಿನ ತಿಳ್ಕೊಳ್ಳೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಹಾಗಿಲ್ಲ. ಯಾಕೆ? ಹಾವು ಅಂತ ಹೆದರ್ಕೊಂತೀನಿ, ಆಮೇಲೆ ನೋಡಿದ್ರೆ ಹಗ್ಗ. ಹೀಗೆ ಸರಿ ಅಂತ ಮೊದಲು ನಿಶ್ಚಯ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತಿನ ಮೇಲೆ ಓಹೋ, ನಾನು ಮೋಸ ಹೋದೆ, ಇದು ಹಗ್ಗ ಹರಿದೆ, ನಾನು ಬೆಚ್ಚಿಬಿದ್ದು ಇದು ಹಾವು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೋಡ್ರಿ, ಇದು ಇಂಪಾರ್ಟೆಂಟ್. ಹಿಂದಿನ ಜ್ಞಾನವನ್ನು ಅಲ್ಲಗೆಳೆದು ಈಗಿನ ಜ್ಞಾನವನ್ನು ಸರಿಯೆಂದು ಹೇಳಿಕೊಳ್ಳುತ್ತಿರ್ತೀವಿ. ಇವಾಗ ನಮ್ಗೆ ಯಾವುದೋ ಒಂದು ಜ್ಞಾನ ಆಗುತ್ತೆ, ಅದೇ ಸರಿ ಅನ್ಕೊಂಡ್ಬಿಡ್ತೀವಿ ನಾವು. ಆಮೇಲೆ ನಮಗೆ ಗೊತ್ತಾಗುತ್ತೆ ಈ ಜ್ಞಾನ ತಪ್ಪು ಅಂತ, ಹಾವು ತಪ್ಪು, ಹಗ್ಗವೇ ಸರಿ ಅಂತ. ಇದೇ ರೀತಿ ಬೇಕಾದಷ್ಟಾಗುತ್ತೆ. ನಾವು ಕೋಟಾರು ರೂಪಾಯಿಗಳನ್ನ ನಂಬ್ಕೊಂಡ್ಬಿಟ್ಟು ಅದು ಒರಿಜಿನಲ್ ಅಂದ್ಕೊಂಡು ತೊಗೊಂಡ್ಬಿಡ್ತೀವಿ. ಆಮೇಲೆ ನೋಡಿದ್ರೆ ಡೂಪ್ಲಿಕೇಟು. ಯಾರನ್ನೋ ನಂಬಿಟ್ಟು ನಾವು ವ್ಯವಹಾರ ಮಾಡಿಬಿಡ್ತೀವಿ. ನಮಗೊಂದು ಕೆಲವು ತಿಂಗಳುಗಳಾದ ಮೇಲೆ ಕೆಟ್ಟವರು ಅಂತ ಗೊತ್ತಾಗುತ್ತೆ, ಮೋಸ ಹೋದ್ವಿ ಅಂತ ಗೊತ್ತಾಗುತ್ತೆ. ನೋಡ್ರಿ ಹೆಂಗಾಗ್ತಾ ಇರುತ್ತೆ. ಎಷ್ಟೋ ಸಾರಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಏನ್ ಭಾವಂದ್ರೆ ಯಾವಾಗ ಬರೋಂಗಾದ್ರಿ ಅಂತ ಮಾತಾಡ್ತೀವಿ. ಅವರು ಸ್ವಲ್ಪ ಹೀಗೆ ಅಂದ್ಬಿಟ್ಟು, ಯಾರು ನೀವು, ನಮ್ಗೆ ಪರಿಚಯ ಸಿಗ್ಲಿಲ್ವಲ್ಲ ಅಂತಾರ. ಅವಾಗ ಇಲ್ಲ ಸಾರಿ, ನಾನು ನಮ್ಮ ಭಾವಂದ್ರಿದ್ದಂಗೆ ಅಂತ ಅನ್ಕೊಂಡ್ಬಿಟ್ಟೆ. ಇಲ್ಲ ನೋಡ್ರಿ,
ಕತ್ಲೆಯಲ್ಲಿ ಮಾತ್ರ ಅಲ್ಲ, ಬೆಳಕಿನಲ್ಲೂ ಕೂಡ ನಾವು ಮೋಸ ಹೋಗ್ತೀವಿ. ಮೊದಲು ನಮ್ದು ಯಾವುದೋ ಒಂದು ಜ್ಞಾನ ಸರಿ ಅನ್ಕೊಂತೀವಿ, ಆಮೇಲೆ ಅದು ಇನ್ನೊಂದು ಸರಿಯಾದ ಜ್ಞಾನ ಗೊತ್ತಾದ ಮೇಲೆ ಓಹೋ ತಪ್ಪು ಮಾಡ್ಕೊಂಡಿದ್ದೆ ಅಂತ ಗೊತ್ತಾಗತ್ತೆ. ಹೀಗೆ ನಮಗೆ ಉಂಟಾಗುವ ಅರಿವು ಇದ್ದದ್ದನ್ನು ಇದ್ದಂತೆ ತಿಳಿಸುವುದೆಂಬ ನಿಶ್ಚಿತವಾದ ಭರವಸೆ ಇಲ್ಲ. ಮೊದಲನೇ ಸಾರಿ ಅದು ತಿಳಿಸೋದೇ ಕರೆಕ್ಟ್ ಆಗಿದೆ ಅಂದರೆ ನಾವು ಅರಿವಿನ ವಿಚಾರ ಮಾಡಲೇಬೇಕಾಗಿಲ್ಲ ಅಂತ ಹೇಳ್ತಾರೆ. ಈಗ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಅವಶ್ಯಕವಾಗಿರುತ್ತೆ. ನಮ್ಗೆ ಉಂಟಾದಿದ್ದ ತಿಳುವಳಿಕೆ ತಪ್ಪೆಂಬುದನ್ನು ಆ ತಿಳುವಳಿಕೆ ಹೊಡೆದು ಹಾಕುವ ಮತ್ತೊಂದು ತಿಳುವಳಿಕೆ ಉಂಟಾದ ಮೇಲೆ ನಾವು ಕಂಡುಕೊಳ್ತಿರ್ತೀವಿ. ಮೊದಲು ಗೊತ್ತಾಗಿದ್ದ ಜ್ಞಾನ ತಪ್ಪು ಅಂತ ಗೊತ್ತಾಗಬೇಕಾದ್ರೆ ಸರಿಯಾದ ಜ್ಞಾನ ಗೊತ್ತಾಗಬೇಕು, ಕರೆಕ್ಟ್ ತಾನೆ? ಆದ್ದರಿಂದ ಈಗ ಹಾವಂತ ತಪ್ಪಾಗಿ ತಿಳ್ಕೊಂಡೆ, ಸರಿ ಹಗ್ಗ ಅಂತ ಗೊತ್ತಾಯಿತು, ಹಾವಲ್ಲ ಅಂತ ಗೊತ್ತಾಯಿತು. ಹಾವಿನ ಭಯ ಹೋಯ್ತು, ಹೋಗ್ಲಿ ಹಗ್ಗವೇ ಸತ್ಯವಾ? ಅದು ಸತ್ಯ ಅಲ್ಲ. ಹೆಂಗಿದೆ ನೋಡ್ರಿ. ಅಂದ್ರೆ ವ್ಯವಹಾರ ದೃಷ್ಟಿಯಿಂದ ನಿಜ, ಹಾವು ಅನ್ನೋದು ಪ್ರಾತಿಭಾಸಿಕ, ಹಗ್ಗ ಅನ್ನೋದು ವ್ಯವಹಾರಿಕ. ಹಗ್ಗವೂ ಕೂಡ ಸತ್ಯವಾಗಿದೆಯಾ ವಿಚಾರ ಮಾಡಿದ್ರೆ ಕನ್ಸಕ್ಕೆ ಬರಲ್ಲ, ನಿದ್ದೆಗೆ ಬರಲ್ಲ, ಮತ್ತಿದೆಂತ ಸತ್ತಿದ್ದು. ಹಾಗಾದ್ರೆ ನಿಜವಾಗಿರೋದು ಯಾವುದು ಅಂತ ನಾವು ವಿಚಾರ ಮಾಡಕ್ಕೆ ಹೋದ್ರೆ ಅದು ಕೂಡ ಅಲ್ಲಿಗೆ ನಮಗೆ ನಿಲ್ಕೋದಿಲ್ಲ. ಹಾಗಾದ್ರೆ ನಿಜವಾದ ಅರಿವು ಹೇಗಿರುತ್ತೆ? ನಿಜವಾದ ವಸ್ತು ಯಾವುದನ್ನು ಅನ್ಬೇಕು? ನಾವು ಯಾವುದನ್ನ ನಿಜವಾಗಿರೋ ವಸ್ತು ಅನ್ಬೇಕು, ಯಾವುದನ್ನ ನಿಜವಾದ ಅರಿವು ಅಂತ ಅನ್ಬೇಕು? ನೋಡ್ರಿ ಎಷ್ಟು ಚೆನ್ನಾಗಿದೆ. ಹಿಂಗೆ ನಾವು ವಿಚಾರ ಮಾಡಕ್ ಸೋಲ್ಬೇಕು. ಇಂದಿನವರೆಗೂ ಈ ನಿಶ್ಚಯವು ಸೆರೆ, ಮುಂದೆ ಇದು ಮಾರ್ಪಟ್ರೆ ಅಥವಾ ಇದರಲ್ಲಿರುವ ಹುಳುಕು ಗೊತ್ತಾಯ್ತು ಅಂದ್ರೆ ಇದನ್ನು ಕೈ ಬಿಟ್ಟು ಮತ್ತೊಂದು ತಿಳುವಳಿಕೆ ನಾವು ಇಟ್ಕೊಂಡ್ಬಿಡ್ತೀವಿ ಅಂತ ಕೆಲವರು ಹೇಳೋದುಂಟು. ಅವರ ಪಕ್ಷದಲ್ಲಿ ಪರಮಾರ್ಥವಾಗಿ ನಿಶ್ಚಿತವಾದ ಜ್ಞಾನವೆಂಬುದೇ ಇಲ್ಲವೆಂದಾಗ್ಬಿಡುತ್ತೆ. ಸೈಂಟಿಸ್ಟ್ಗಳು ಹಿಂಗೆ ಮಾಡೋದು, ಏನೋ ಒಂದು ಇಟ್ಕೊತಾರೆ, ಈಗ ಇದು ಸರಿ, ಅವ್ರು ಪ್ರೂವ್ ಮಾಡ್ತಾರೆ. ಸುಮ್ಮನೆ ಕಾಕಮ್ಮನ ಕತೆ ಗೋವಮ್ಮನ ಕತೆ ಅಲ್ಲ, ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ತಾರೆ. ಆದರೆ ಇವ್ರಿಗಿಂತ ಮುಂದೆ ಬುದ್ಧಿವಂತರು ಬಂದು ಇನ್ನೂ ಸೂಕ್ಷ್ಮವಾಗಿರೋ ಇನ್ಸ್ಟ್ರೂಮೆಂಟ್ಸ್ಗಳಿಂದ ಕಂಡಿಡ್ಕೊಂಡು ಹಿಂದೆ ಇವಾಗ ನಾವು ಏನು ಹೇಳಿದ್ವೋ ಅದು ತಪ್ಪು, ಈಗ ಹೇಳ್ತಾ ಇರೋದು ಸರಿ ಅಂತ ಹೇಳ್ತಾರೆ. ಅದಕ್ಕೆ ಹೊಡೆದಾಕಿ ಇದನ್ನ ತಗೊಂಬಂದು ಕುಂಡ್ರಿಸ್ತಾರೆ. ಈಗ ಇದು ಸತ್ಯ ಅನ್ನೋದು ಹೆಂಗೆ ಹೇಳ್ತೀರಾ? ಈಗ ನಮ್ಮಲ್ಲಿ ಆಟಮ್, ಪ್ರೋಟಾನ್, ನ್ಯೂಟ್ರಾನ್ ಆದ್ಮೇಲೆ ಇನ್ನೊಂದೇನೋ ಕಂಡುಹಿಡಿದ್ರು. ಅಲ್ಲಿಗೆ ಅದೇ ಸತ್ಯವ, ಅದೇ ಕೊನೆಯದ, ಅದಕ್ಕಿಂತ ಡಿವೈಡ್ ಆಗೋದಿಲ್ವಾ ಅಂದರೆ ಯಾರು ಗೊತ್ತು. ಇವಾಗ ಎಷ್ಟೊಂದು ಚೇಂಜ್ ಆಯ್ತಲ್ಲ, ಅದೇ ಥರ ಇನ್ನೂ ಚೇಂಜ್ ಆಗ್ಬೋದು. ಇವರು ಏನು ಮಾಡಿದ್ರು ಅನಾತ್ಮ ವಸ್ತುಗಳನ್ನೇ ಪರೀಕ್ಷೆ ಮಾಡ್ತಾ ಇರ್ತಾರೆ. ಅದಕ್ಕೆ ಇವರಿಗೆ ಮೊದಲು ಕೊನೆ ಇರೋದಿಲ್ಲ ಅಂತ. ಆದ್ದರಿಂದ ಈಗಿನ ಕಾಲಕ್ಕೆ ಈತನೇ ಅರಸನು ಅನ್ನೋ ಹಾಗೆ ನಮ್ಗೆ ಇವಾಗ ಏನು ತೋರುತ್ತೋ ಅದೇ ಸರಿಯಾದ ಜ್ಞಾನ ಅಂತ. ಅದು ಹೋಯ್ತು ಇದು ಬಂತು ಡುಮ್ ಡುಮ್, ಇದು ಹೋಯ್ತು ಅದು ಬಂತು ಡುಮ್ ಡುಮ್. ನಾವು ಪೊಲಿಟಿಕಲ್ ಲೀಡರ್ ಥರ ಇವಾಗ ಇದು ಸರಿಯಾ, ಇದಕ್ಕೆ ಜೈ ಅನ್ನೋದು. ಇದೇ ಸಿದ್ಧಾಂತವಾದರೆ ತತ್ವ ವಿಚಾರವೆಂಬುದು ಕಾಲತ್ರಯಕ್ಕೂ ನಿಲುಕುವ ಪರಮಾರ್ಥವನ್ನು ಗೊತ್ತುಪಡಿಸಬಹುದೇ ಅಂತ ಹೇಳಕ್ಕೆ ಬರೀ ಜಂಬದ ಮಾತಾಗ್ಬಿಡುತ್ತೆ. ಇವಾಗ ಈ ರೀತಿ ನಾವು ಹಿಡ್ಕೊಂಡ್ಬಿಟ್ರೆ ನಿಜವಾದ ಪರಮಾರ್ಥ ಯಾವುದು, ನಿಜವಾಗ್ಲೂ ಇರೋ ವಸ್ತು ಯಾವುದು, ನಿಜವಾಗ್ಲೂ ಅರಿವಂತ ಯಾವುದಕ್ಕೆ ಅನ್ಬೇಕು, ನಿಜವಾಗ್ಲೂ ಆನಂದ ಅಂದರೆ ಎಲ್ಲಿದೆ, ಈ ಪರೀಕ್ಷೆ ಮಾಡೋಕ್ಕೆ ಆಗೋದಿಲ್ಲ. ಆದರೆ ನಮಗೆ ಅವಸ್ಥಾತ್ರಯ ವಿಚಾರದಿಂದ ನಾವು ತಿಳ್ಕೊಂಡ್ಬಿಟ್ಟಿದ್ವಿ, ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ, ಕನ್ವಿನ್ಸ್ ಆಗಿದೆ. ಕನ್ವಿನ್ಸ್ ಅಂದರೆ ಸುಮ್ಮನೆ ನಂಬಿಕೆಯಿಂದಲ್ಲ, ಅನುಭವದಿಂದ ನೋಡ್ಕೊಂಡಿದ್ವಿ. ನಮಗೆ ಪ್ರಶ್ನೆ ಇಲ್ಲ, ಬೇರೆಯವರಿಗೆ. ಹಾಗಿಲ್ಲದೆ ಸ್ವತಂತ್ರವಾಗಿ ಸರಿಯಾದ ಜ್ಞಾನವೊಂದಿದೆ ಎಂದಾದರೆ ಅದು ಹೇಗಿರುತ್ತೆ? ಹೋಗ್ಲಿ ಸ್ವಾಮಿ, ಸ್ವತಂತ್ರವಾದ ಇರವು, ಸ್ವತಂತ್ರವಾದ ಅರಿವು, ಸ್ವತಂತ್ರವಾದ ಆನಂದ ಅದಿದ್ರೆ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೋ ಇಲ್ಲವೋ? ಯಾವುದು ನಿಜವಾಗ್ಲೂ ಇರೋದಕ್ಕೆ ನಾನು ಬೇಕು, ಅಥವಾ ಇರೋವಂಥ ನಿಜವಾದ ವಸ್ತು? ಪ್ರಪಂಚದಲ್ಲಿ ನಿತ್ಯಾನಿತ್ಯ ವಸ್ತುಗಳು ವಿವೇಕ ಮಾಡ್ತಾ ಬರ್ತೀವಿ.
ಯಾವುದು ಸತ್ಯವಾಗಿರುತ್ತೋ ಅದು ಇಲ್ಲದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು. ಅದನ್ನು ಇರವು ಅಂತ ಕರಿತೀವಿ. ಅದೇ ನಮ್ಮ ನಿಜವಾದ ಸ್ವರೂಪ. ಮತ್ತು ಇದು ಯಾಕ್ರಿಂದ ಗೊತ್ತಾಯಿತೋ ಅದನ್ನು ಅರಿವು ಅಂತ ಕರಿತೀವಿ. ಮತ್ತು ಯಾವ ನಮ್ಮ ನಿಜವಾದ ಸ್ವರೂಪದಿಂದ ನಮಗೆ ಆನಂದವಾಗುತ್ತೋ, ಯಾವುದರ ಹೊರಗಡೆ ವಸ್ತುಗಳಿಲ್ಲದೆ ನಾವು ಆನಂದವಾಗಿರೋಕ್ಕೆ ಸಾಧ್ಯವೋ ಅದನ್ನು ಆನಂದ ಅಂತ ಕರಿತೀವಿ. ಅದು ದೇವಲೋಕದಲ್ಲೋ, ಸ್ವರ್ಗದಲ್ಲೋ, ವೈಕುಂಠದಲ್ಲೋ, ಕೈಲಾಸದಲ್ಲೋ ಇರೋದಲ್ಲ. ನಾವೇ ಅಂದಿದ ತಕ್ಷಣ ನಾವು ತಿಳ್ಕೊಂಡಿರೋ ಈ ಮುಷ್ಡೆ ಮೋರೆ ಶರೀರ ಅಲ್ಲ. ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಿ ನಾವು. ಇದು ಗೊತ್ತಾಯಿತು. ಹಾಗಾದರೆ ಜ್ಞಾನ ಅನ್ನೋದು ಅದು ಹೇಗಿರೋದು? ನಿಜವಾದ ಜ್ಞಾನ ಹೇಗಿರೋದು? ಈ ಜನಗಳಲ್ಲಿ ಕೆಲವು ಸರಿ ಎಂದು, ಕೆಲವು ತಪ್ಪೆಂದು ವಿಂಗಡವಾಗಲು ಕಾರಣ ಏನು? ಕೆಲವರು ಇದು ಸರಿ ಅಂತಾರೆ, ಅದು ಸರಿ ಅಂತಾರೆ. ನೋಡ್ರಿ, ಚಾರ್ವಾಕರು ಒಂಥರ, ನೈಯಾಯಿಕರು ಒಂಥರ, ವೆಸ್ಟರ್ನ್ ಫಿಲಾಸಫರ್ಸ್ ಒಂಥರ, ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಒಂಥರ, ಮತ್ತು ಇವರು ಬುದ್ಧಿಸಮ್ನವರು ಒಂಥರ. ಹೀಗೆಲ್ಲ ಆಗೋದಕ್ಕೆ ಕಾರಣ ಏನು ಅಂತ ಇದು ಇಂಪಾರ್ಟೆಂಟು. ಜ್ಞಾನವು ತಪ್ಪಾಗುವುದಕ್ಕೆ ಅದರ ಈಗ 3 ಕಾರಣಗಳನ್ನ ಹೇಳ್ತಾರೆ. ನಾವು 3 ಕಾರಣಗಳನ್ನ ಪರೀಕ್ಷೆ ಮಾಡಬೇಕಾಗಿದೆ. ಈ ರೀತಿ ತಪ್ಪಾಗಬೇಕಾದ್ರೆ ಕಾರಣ ಏನು ಗೊತ್ತಾ? ಅಂದರೆ ಈ ರೀತಿ ಜ್ಞಾನ ತಪ್ಪಾಗಬೇಕಾದ್ರೆ 3ಅನ್ನು ನಾವು ಸರಿಯಾಗಿ ಪರೀಕ್ಷೆ ಮಾಡಬೇಕು. ಯಾವುದ್ರಲ್ಲಿ ದೋಷ ಇದೆ ಅಂತ ಹುಡುಕ್ಬೇಕು. ಅದರ ಸ್ವರೂಪದಲ್ಲಿಯೇ ದೋಷ ಇದೆಯಾ, ಅರಿವಿನಲ್ಲೇ ದೋಷ ಇದೆಯಾ? ಮೊದಲನೇದು ಅದರ ಸ್ವರೂಪ ಅಂತ ಇಟ್ಕೊಳ್ಳೋದು. ಹೋಗ್ಲಿ, ಹೊರಗಡೆ ವಸ್ತು ಇದೆಯಲ್ಲ, ಆ ವಿಷಯದಲ್ಲೇ, ವಸ್ತು ಆಬ್ಜೆಕ್ಟ್ನಲ್ಲೇ ದೋಷ ಇದೆಯಾ? ಅಥವಾ ಅದನ್ನು ನೋಡೋ ನನ್ನ ಕಣ್ಣು, ಇನ್ಸ್ಟ್ರೂಮೆಂಟ್ಸ್ ಏನು ಬೇಕಾದರೂ ಆಗ್ಬೋದು, ಮುಟ್ಟೋದು ಸ್ಪರ್ಶ ಆಗ್ಬೋದು, ಇಂದ್ರಿಯಗಳಾಗ್ಬೋದು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಯಾವ್ದು ಬೇಕಾದರೂ ಆಗ್ಬೋದು, ಅಲ್ಲಿ ದೋಷ ಇದೆಯಾ? ಈಗ ಇರೋದು 3 ಕಡೆ. ಒಂದು, ಹೊರಗಡೆ ವಸ್ತು ಇದೆ, ಇವುಗಳು ಇದೆ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಇನ್ಸ್ಟ್ರೂಮೆಂಟ್ಸ್ ಇದೆ. ಮತ್ತು ಇದು ಯಾರಿಗಾಗುತ್ತೆ ಅರಿವು? ಆ ಅರಿವಾಗುತ್ತೆ ನನಗೆ, ಅಥವಾ ಮನಸ್ಸಿಗೆ, ಬುದ್ಧಿಗೆ, ಇದೆಲ್ಲ. ಈ 3ರಲ್ಲಿ ಎಲ್ಲಿ ಮಿಸ್ಟೇಕ್ ಇದೆ? ವಸ್ತುವಿನಲ್ಲೇ ಮಿಸ್ಟೇಕ್ ಇದೆಯಾ? ಇಂದ್ರಿಯಗಳಲ್ಲಿ ಅಂದರೆ ಇನ್ಸ್ಟ್ರೂಮೆಂಟ್ನಲ್ಲಿ ಮಿಸ್ಟೇಕ್ ಇದೆಯಾ? ಅಥವಾ ನನ್ನಲ್ಲಿ ಮಿಸ್ಟೇಕ್ ಇದೆಯಾ? 3ನ್ನು ನಾವು ಪರೀಕ್ಷೆ ಮಾಡಿಬಿಟ್ರೆ ಇದನ್ನು ತ್ರಿಪುಟಿ ಅಂತೀವಿ. ಆವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಕೋಬೇಕಾದರೆ ಜ್ಞಾನವು ತಪ್ಪಾಗುವುದಕ್ಕೆ ಕಾರಣವನ್ನು ಗೊತ್ತುಪಡಿಸಿಕೊಂಡರೆ, ಇವಾಗ ಕಾರಣ ಏನು ಅಂತ ಗೊತ್ತುಪಡಿಸ್ಕೊಂಡ್ರೆ, ಅಂದರೆ ನಮ್ಮ ಡಯಾಗ್ನೋಸ್ ಗೊತ್ತಾಗ್ಬಿಟ್ರೆ, ಇದಾಗೋದಕ್ಕೆ ನಮಗೆ ಸಲ್ಯೂಷನ್ ಆಟೋಮೆಟಿಕ್ಕಾಗಿ ಸಿಗುತ್ತೆ. ನೋಡ್ರಿ, ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡೋದು ದೊಡ್ಡದಲ್ಲ, ಯಾರು ಬೇಕಾದರೂ ಕೊಡ್ತಾರೆ. ಈಗ ನಿಮಗೆ ಹೇಳ್ತೀನಿ, ಸಕ್ಕರೆ ಕಾಯಿಲೆ ಇದೆ, ಏನು ಕೊಡಬೇಕು? ಸಕ್ಕರೆ ಕಾಯಿಲೆ ಟ್ರೀಟ್ಮೆಂಟ್ ಕೊಟ್ಟರೆ ಆಯಿತು, ಅದು ಎಲ್ರಿಗೂ ಗೊತ್ತಿರುತ್ತೆ. ಗ್ಯಾಸ್ಟ್ರಿಕ್ ಇದೆ, ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಆಯಿತು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟರೆ ಆಯಿತು. ಬಟ್ ಅದು ಕ್ಯಾನ್ಸರ್ ಅಂತ ಕಂಡುಹಿಡಬೇಕಲ್ಲ, ಅದು ಕ್ಯಾನ್ಸರಾ, ಅದು ಕರೋನಾನಾ, ಅಥವಾ ಕಿಡ್ನಿ ಫೇಲ್ಯೂರಾ, ಅದು ಕಂಡುಹಿಡಿಯೋದಕ್ಕೆ ಡಯಾಗ್ನೋಸಿಸ್ ಅಂತಾರೆ. ಅದೇ ರೀತಿ ಮಿಸ್ಟೇಕ್ ಎಲ್ಲಿದೆ? ಈಗ ಒಂದು ಕುಂಡ, ನಾವು ಮೊನ್ನೆ ಒಂದು ಕುಂಡ ತಂದ್ವಿ, ಬೇಸಿಗೆ ಕಾಲ ಅಂತ. ಅದು ಹೆಂಗೆ ಗೊತ್ತಾಗುತ್ತೆ ತೂತಾಗಿದೆ ಅಂತ? ನೀರು ಹಾಕಿಟ್ರೆ ರಾತ್ರಿ ಒಂದು ತಟ್ಟೆಯಲ್ಲಿ ಇಟ್ಟರೆ ತಟ್ಟೆಯಲ್ಲಿ ನೀರು ಸೋರಿರುತ್ತೆ. ಒಟ್ಟಿನಲ್ಲಿ ಇವಾಗ ಅದು ಎಲ್ಲೋ ತೂಕದಾಗಿದೆ ಅಂತ ಗೊತ್ತಾಯಿತು. ಹಾಗೆ ಇವಾಗ ತಗೊಂಡೋಗಿ ಅವನು ಕೊಟ್ಟರೆ ಅವನು ವಾಪಸ್ ಕೊಡ್ತಾನೆ, ಏನೋ ಒಂದು ಆಗುತ್ತೆ ಅಂತ ಇಟ್ಕೊಳ್ರಿ. ಹಾಗೆ ನಾವು ಅದಕ್ಕೆ ಕಾರಣವನ್ನು ಕಂಡುಹಿಡಿಬೇಕು. ಹಾಗೆ ಈ 3ರಲ್ಲಿ ಕಾರಣ ಕಂಡುಹಿಡಿಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣವಿಲ್ಲದೆ ಇದ್ದರೆ ಜ್ಞಾನ ಸರಿಯಾಗಿದೆ ಅಂತ ನಿರ್ಣಯ ಮಾಡೋಕ್ಕೂ ಆಗೋದಿಲ್ಲ. ಆದ್ದರಿಂದ ಅರಿವು ಅಂತಂದರೆ ಇಲ್ಲಿ ನಮ್ಮ ಪ್ರಕಾರ ನಾವು ಆತ್ಮ ಇಟ್ಕೊತೀವಿ, ಇವರು ಆತ್ಮ ಇಟ್ಕೊಳ್ಳಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರದಲ್ಲೇ ಉಳ್ಕೊಂಡ್ಬಿಡ್ತಾರೆ ಇವರೆಲ್ಲ. ಇನ್ನು ಸಾಮಗ್ರಿಗಳು, ಇನ್ಸ್ಟ್ರೂಮೆಂಟ್ಸು, ನೋಡೋ ಕಣ್ಣು, ಕಿವಿ, ಇವೆಲ್ಲ. ಇನ್ನು ವಿಷಯ, ಆಬ್ಜೆಕ್ಟ್ ಇರೋದೇ 3. ಆ 3ರಲ್ಲಿ ಇದನ್ನು ತ್ರಿಪುಟಿ ಅಂತಾರೆ, ಮುಗ್ಗುಪ್ಪೆ ಅಂತಾರೆ. ಇಷ್ಟನ್ನು ವಿಚಾರಿಸಿ
ಅರಿವು ಸರಿಯೋ ಅಲ್ಲೋ ಅಂತ ನಿರ್ಧರಿಸ್ಬಿಡಬಹುದು ಅಂತ ಸ್ವಾಮಿಗಳು ತಗೊಂಡ್ಬಂದು ನಿಲ್ಲಿಸ್ತಾರೆ. ಇನ್ನೊಂದು ವಿಚಾರ, ಅರಿವಿನ ಬಿಟ್ಟು ಯಾವ ವಿಷಯ ನಮಗೂ ಕಂಡಿಲ್ಲ ಬಂದಿಲ್ಲವಾದ್ದರಿಂದ ಅರಿವೇ ಕೆಲವರು 3 ಥರ ಜನಗಳಿದ್ದಾರೆ. ಕೆಲವರು ಹೇಳೋದೇನು ಅಂದರೆ, ಅಲ್ಲ ಸ್ವಾಮಿ, ಅರಿವಿನ ಬಿಟ್ಟು, ಅರಿವಂತಂದರೆ ನಾವು ಆತ್ಮ ಅಂತ ಇಟ್ಕೋಣ, ಇವ್ರು ಯಾರೋ ಆತ್ಮನ ಇಟ್ಕೊಳ್ಳಲ್ಲ, ಅಥವಾ ಇವರು ಇಟ್ಕೊಳ್ಳೋದು ಏನು, ಮನಸ್ಸು ಬುದ್ಧಿ ಇಟ್ಕೊಂಡ್ಬಿಡ್ತಾರೆ. ಆದ್ದರಿಂದ ಇವರು ಅರಿವು ಅಂದರೆ ಮನಸ್ಸನ್ನ ಹಿಡ್ಕೊಂಡ್ಬಿಡ್ತಾರೆ. ಇವರು ನಾವು ಆತ್ಮನ ಹಿಡ್ಕೊತೀವಿ, ಅದಕ್ಕೆ ನಮಗೆ ತೊಂದರೆ ಆಗೋದಿಲ್ಲ. ಈ ಕೆಲವರು ಏನು ಹೇಳ್ತಾರೆ, ಅರಿವಿನ ಬಿಟ್ಟು ಯಾವ ವಿಷಯ ನಮಗೆ ಕಂಡು ಬರೋದಿಲ್ಲ ಸ್ವಾಮಿ, ಅರಿವೇ ವಿಷಯವಾಗಿ ತೋರುತ್ತೆ ಅಂತ ಕೆಲವರು ಹೇಳೋರು. ನಾವು ಇವರು ಪರಮಾರ್ಥದ ವಿಚಾರ ಮಾಡೋರಲ್ಲ, ಇವರೆಲ್ಲ ವ್ಯವಹಾರನ ವಿಚಾರ ಮಾಡೋರು. ಇವರು ಹಂಗೆ ಹೇಳ್ತಾರಂತೆ, ಅಲ್ಲ ಸ್ವಾಮಿ, ಅರಿವಿನ ಬಿಟ್ಟು ಸಪ್ರೇಟಾಗಿ ವಸ್ತು ಅನ್ನೋದು ಇರೋದಿಲ್ಲ ಅಂತ ಹೇಳೋರು ಒಬ್ಬರು. ಇನ್ನು ಕೆಲವರು ಅರಿವು ವಿಷಯ ವಿಂಗಡವಾಗಿ ತೋರುವ ಪ್ರಪಂಚದಲ್ಲಿ ಅರಿವಿಗೆ ಹೆಚ್ಚುಗಾರಿಕೆಯನ್ನು ಕೊಟ್ಟು ವಿಷಯವನ್ನು ನೀವು ಮುಳುಗಿಸ್ಬಿಟ್ರೆ ಏನು ಬೆಲೆ, ಎರಡನ್ನೂ ಈಕ್ವಲ್ ಆಗಿ ಕೊಡಬೇಕು ಅಂತ ಕೆಲವರು. ಇನ್ನು ಕೆಲವರು ಅರಿವೆಂಬುದು ಸ್ವತಂತ್ರವಾದ ಒಂದು ತತ್ವವೇ ಅಲ್ಲ ಅಂತ ಹೇಳೋರು. ಇವಾಗ ನೋಡ್ರಿ, ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಲಿಲ್ಲ ಅಂತಂದರೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ಏಟು ಬಿದ್ದರೆ ಹೆಚ್ಚು ಕಡಿಮೆ ಆಗುತ್ತೆ. ಆದ್ದರಿಂದ ನಿಮ್ಮ ಅರಿವು ಸ್ವತಂತ್ರವಲ್ಲ, ಅದು ಕಾಫಿ ಕುಡಿದ್ರೆ ಸ್ಟಿಮ್ಯುಲೇಟ್ ಆಗುತ್ತೆ, ಹೀಗೆಲ್ಲ ಹೆಚ್ಚು ಕಡಿಮೆ ಆಗೋದರಿಂದ ಅರಿವು ಸ್ವತಂತ್ರವಾಗಿಲ್ಲ ಅಂತ ಹೇಳೋರು. ಈ 3 ಥರ ಜನಗಳಿದ್ದಾರೆ. ಮೊದಲನೇವರು ಯಾರು? ಅರಿವನ್ನು ಬಿಟ್ಟು ವಿಷಯಗಳು ತಮಗೆ ತಾವೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋರು. ಒಬ್ಬರು ಅರಿವು ವಿಷಯ ಎಂದು ವಿಂಗಡಗೆ ತೋರಿದ ಪ್ರಪಂಚದಲ್ಲಿ ಅರಿವಿಗೆ ವಿಷಯಗಳನ್ನು ಅರಿವಿಗೆ ಎಷ್ಟು ಬೆಲೆ ಕೊಡ್ತೀರೋ ವಿಷಯಕ್ಕೂ ಅಷ್ಟೇ ಬೆಲೆ ಕೊಡಬೇಕು ಅಂತ ಹೇಳೋರು ಎರಡನೇವರು. ಇನ್ನು ಕೆಲವರು ಅರಿವಂತನ್ನೋದು ಸ್ವತಂತ್ರವಾದ ಒಂದು ತತ್ವವೇ ಅಲ್ಲ ಅಂತ ಹೇಳೋ 3 ಜನ ಇದ್ದಾರಂತೆ. ಈ 3 ಪಕ್ಷಗಳಲ್ಲಿ ಯಾವುದು ಸರಿ ಅಂತ ಹುಡ್ಕಕ್ಕೆ ಹೋದರೆ 3 ತಪ್ಪೆ. 3 ಇದಕ್ಕೆ ಬೆಲೆ ಇಲ್ಲದೆ ಇರೋದು, ಹೊರಗಡೆಯಿಂದ ಮಾಡೋದು, ನಮ್ಮ ಥರ ಆತ್ಮನ ಇಟ್ಕೊಂಡು ಮಾಡೋಲ್ಲ ಇವರು. ಇರಲಿ, ಏಕೆಂದರೆ ಎಲ್ಲ ಪಕ್ಷಗಳಲ್ಲಿಯೂ ಅರಿವು ಕ್ಷಣ ಕ್ಷಣಕ್ಕೂ ತೋರಿ ಹಾರ್ತಾ ಇರುತ್ತೆ. ಇವರು 3 ಏನು ಹೇಳ್ತಾರೆ, ಅರಿವು ಕ್ಷಣ ಕ್ಷಣಕ್ಕೂ ಹುಟ್ಟುತ್ತೆ, ಬೆಳೆಯುತ್ತೆ, ಕಡಿಮೆ ಆಗುತ್ತೆ, ಕೆಲವು ಸಾರಿ ಜಾಸ್ತಿ ಆಗುತ್ತೆ, ಹೀಗೆಲ್ಲ ಹೇಳೋರು. ನಾವು ಹಿಂದೆ ನೋಡಿದ್ವಲ್ಲ, ಕಾಫಿ ಟೀ ಕುಡಿದ್ರೆ ಸ್ಟಿಮ್ಯುಲೇಟ್ ಆಗುತ್ತೆ, ಕರ್ಪೂರ ತೋಗ್ಸಿದ್ರೆ ಮೂರ್ಛೆ ಹೋಗೋನು ಮೂರ್ಛೆಯಿಂದ ವಾಪಸ್ ಬರ್ತಾನೆ. ಅದೇ ನೀವು ಕ್ಲೋರೋಫಾರಮ್ ಅನಸ್ತೀಶ ಕೊಟ್ಟರೆ ಕೋಮಾಗ ಹೋಗ್ಬಿಡ್ತಾನೆ, ನಿದ್ದೆಗೆ ಹೋದರೆ ಅರಿವಿರುವುದಿಲ್ಲ, ಹೀಗೆಲ್ಲ ಹೇಳೋರು. ಅದೇ ಮಕ್ಕಳು ಹುಟ್ಟಿದಾಗ ಅವ್ರಿಗೆ ಅರಿವು ಅಷ್ಟು ಚೆನ್ನಾಗಿರಲ್ಲ, ಬೆಳೀತಾ ಬೆಳೀತಾ ಜಾಸ್ತಿ ಆಗುತ್ತೆ, ಮತ್ತು ವಯಸ್ಸಾದ ಮೇಲೆ ಅರಳೋ ಮರಳೋ ಅಂತ ಅರಿವು ಕಡಿಮೆ ಆಗ್ತಾ ಬರುತ್ತೆ, ಹೀಗೆಲ್ಲ ಹೇಳೋರು. ಆದ್ದರಿಂದ ಎಲ್ಲ ಪಕ್ಷಗಳಲ್ಲೂ ಅರಿವು ಕ್ಷಣ ಕ್ಷಣಕ್ಕೂ ತೋರು ಹಾರ್ತಾ ಇರುತ್ತೆ. ಮನುಷ್ಯನು ಬದುಕಿರುವವರೆಗೂ ದೇಹೇಂದ್ರಿಯಗಳ ಕೆಲಸವು ನಡೀತಾ ಇರುತ್ತೆ, ಅಲ್ಲಿವರೆಗೂ ಅವನಲ್ಲಿ ಅರಿವು ಇರುತ್ತೆ. ಸತ್ ಮೇಲೆ ಯಾರೊಬ್ಬರಲ್ಲೂ ಅರಿವಿರೋದಿಲ್ಲ. ನೋಡ್ರಿ, ಯಾವ ಅರಿವು ಇಟ್ಕೊತಾರೆ ಇವರು? ಮನಸ್ಸನ್ನ ಇಟ್ಕೊತಾರೆ. ಅದೇ ತೀರಿ ನಿದ್ದೆಗೆ ಹೋದರೆ ಅರಿವಿರೋದಿಲ್ಲ ಅಂತಾರೆ. ಹಾಗೆ ಯಾಕೆ? ನಿದ್ದೆಯಲ್ಲಿ ಮನಸ್ಸಿರಲ್ಲ, ಅದಕ್ಕೆ ಅರಿವಿರೋದಿಲ್ಲ ಅಲ್ಲಿ ಅಂತ ಹಿಂಗೆ ಹೇಳೋರು. ಈ ಥರ ಏನೇನೋ ಹೇಳ್ತಾರೆ ಅವರು. ಸತ್ ಮೇಲೆ ಯಾರೊಬ್ಬರಲ್ಲಿ ಅರಿವು ಇರುವುದು ಕಂಡು ಬರೋದಿಲ್ಲ. ಹೀಗಿರೋದ್ರಿಂದ ಅರಿವು ಅನಿತ್ಯವೆಂದು ಸಿದ್ಧವಾಗುತ್ತದೆ. ಅವರೇ ಇಟ್ಕೊಳ್ಳೋ ಪ್ರಕಾರ. ಅವ್ರ ಪ್ರಕಾರ ಏನಾಯ್ತು, ಅಲ್ಲಿಗೆ ಅರಿವು ಹುಟ್ಟಿದಾಗ ಬದುಕಿರುತ್ತೆ, ಬೆಳೆಯುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಏನೇನೋ ಚೇಂಜಸ್ ಆಗುತ್ತೆ, ಮತ್ತೆ ಸತ್ರೆ ಇಲ್ದಂಗೆ ಆಗ್ಬಿಡುತ್ತೆ. ಇವರು ಹೇಳೋ ಅರಿವು ಎಂಥದ್ದು? ಅನಾತ್ಮದ ಅರಿವು. ನಿದ್ದೆಯಲ್ಲಂತೂ ಅರಿವು ಇರೋದೇ ಇಲ್ಲ, ಹೀಗೆಲ್ಲ ಹೇಳೋರು ಇವರು. ಅನಿತ್ಯ ಅಂತ ತಗೊಂಡ್ಬಂದ್ಬಿಡ್ತಾರೆ ಇವರು. ಇನ್ನು ಬದುಕಿರುವಾಗಲೇ ನಿದ್ರೆಯಲ್ಲಿ ಯಾವ ಅರಿವು ಕಾಣಿಸೋದಿಲ್ಲ. ಎಲ್ಲ ಕಾರಣಗಳಿಂದ ಅರಿವೆಂಬುದು ಸ್ವತಂತ್ರವಾದ ನಿತ್ಯವಾದ ತತ್ವ ಆಗೋದಿಲ್ಲ. ನಾವು ಆತ್ಮವಾದಿಗಳು ಹೇಳ್ತೀವಲ್ಲ, ಹಂಗೆ ಹೇಳಕ್ಕೆ ಬರಲ್ಲ ಇವ್ರದ್ದು. ಇವ್ರದ್ದೇ ಬೇರೆ. ಇವರೆಲ್ಲ ಮನಸ್ಸನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಹೀಗೆ ಇರುವನ್ನು ನಿಶ್ಚಯಿಸುವುದಕ್ಕೆ ಹೇಗೆ ಇರುವನ್ನು ನಿಶ್ಚಯ ಮಾಡಿದ್ರು ಅರಿವನ್ನು
ಹೀಗೆ ನಿಶ್ಚಯ ಮಾಡಿ ಈ ಅರಿವೇ ತಟ್ಟಾಡ್ತಾ ಇದ್ದಾಗ ಇರುವು ಎಲ್ಲಿರುತ್ತೆ ಬೆಲೆ? ಇರುವೂ ತಟ್ಟಾಡಬೇಕು, ಆನಂದವೂ ತಟ್ಟಾಡಬೇಕು. ಈ ಪ್ರಶ್ನೆಗೆ ಈಗ ನಾವು ಉತ್ತರ ಕಂಡುಕೋಬೇಕಾಗಿದೆ. ಮೇಲೆ ಹೇಳಿದ ಒಂದೊಂದೇ ವಿಷಯವನ್ನು ನಾವು ವಿಚಾರದಿಂದ ಚೆನ್ನಾಗಿ ಮಂಥನ, ಇದಕ್ಕೆ ಏನಂತಾರೆ ಇದಕ್ಕೆ ಮಂಥನ ಅಂತಾರಲ್ಲ, ಏನಂತಾರೆ, ಚಿಂತನ ಮಂಥನ ಮಾಡೋದ್ರಿಂದ ನಮಗೆ ಸರಿಯಾದ ಉತ್ತರ ಬರುತ್ತೆ. ಇದನ್ನ ಸರಿಯಾದ ಫಲಿತಾಂಶಗಳನ್ನು ಕಂಡುಕೊಂಡು ಅವಸ್ಥಾತ್ರೆ ಪರೀಕ್ಷೆ ಪೂರ್ತಿ ಮಾಡಿಕೊಂಡ್ರೆ ಆಗುತ್ತೆ. ಏಕೆಂದರೆ ಅವಸ್ಥೆಗಳೆಂಬುವು ನಮ್ಮ ಅನುಭವದಲ್ಲಿ ಇರೋದರಿಂದ, ಅವು ತಮ್ಮ ಅರಿವನ್ನು ಹೊಂದಿಕೊಂಡಿರುವುದರಿಂದ ಅರಿವು ಮೇಲೆ ತೋರಿಸಿದಂತೆ ಬಗೆ ಬಗೆಯ ಆಕ್ಷೇಪಗಳಿಗೆ ತುತ್ತಾಗಿದೆ. ಬೇರೆಯವರು ಹೇಳ್ದಂಗೆ ಆ ಅರಿವು ಅನ್ನೋದು ಎಷ್ಟೊಂದು ಆಕ್ಷೇಪಗಳು ಮಾಡ್ತಾರೆ ಅವರು, ಅದು ಯಾವುದೂ ಹೊಂದೋದಿಲ್ಲ. ಅದರ ಮೇಲೆ ನಿಂತಿರುವ ಅವಸ್ಥೆಗಳು ಹೊಯ್ದಾಡ್ತಾ ಇರುತ್ತೆ. ಅವ್ರ ಪ್ರಕಾರ ಅವಸ್ಥೆಗಳು ಅಲ್ಲಾಡ್ತಾ ಇರುತ್ತೆ. ಯಾಕೆ ಅಂತಂದರೆ ಎಚ್ಚರದ ದೃಷ್ಟಿಯಿಂದ ಕನಸನ್ನು ನಿದ್ದೆಯನ್ನು ಅಳೆದುಬಿಟ್ಟು ಕನಸು ಸುಳ್ಳು ಅಂತ, ನಿದ್ದೆ ವೇಸ್ಟ್ ಅಂತ ಮಾಡಿಬಿಡ್ತಾರೆ. ಆದ್ದರಿಂದ ಅವರಿಗೆ ಉತ್ತರನೇ ಸಿಗೋದಿಲ್ಲ. ಆದ್ದರಿಂದ ಅವಸ್ಥಾತ್ರೆ ಪರೀಕ್ಷೆಯಿಂದ ಹೊಸದಾಗಿ ನಿರ್ಣಯಿಸುವ ವಿಶೇಷವೇನು ಇಲ್ಲವೆಂದು ಕೆಲವರು ಭಾವಿಸ್ಬಿಡ್ತಾರೆ. ಅದಕ್ಕೆ ಕೆಲವರು ಏನು ಮಾಡ್ತಾರೆ, ಬಿಡ್ರಿ, ಎಚ್ಚರ ಕನಸು ನಿದ್ದೆ ನೋಡೋದ್ರಿಂದ ಏನು ಗೊತ್ತಾಗುತ್ತೆ, ಎಚ್ಚರದಲ್ಲೇ ಗೊತ್ತಾಗೋದಿಲ್ಲ, ಇನ್ನು ಕನಸು ನಿದ್ದೆ ನೋಡಿದ್ರೆ ಏನ್ರಿ ಗೊತ್ತಾಗುತ್ತೆ ಅಂತ ಹೇಳುವವರು ಇದ್ದಾರೆ. ಅರಿವಿನ ಸ್ವಭಾವವನ್ನು ನಾವು ವಿಚಾರವಾಗಿ ತೆಗೆದುಕೊಂಡ ಮೇಲೆ ಹೇಳಿದ ಆಕ್ಷೇಪಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಈಗ ಇರುವಿನ ವಿಚಾರದಲ್ಲಿ ನಾವು ಹೇಗೆ ಲೆಕ್ಕಾಚಾರ ಮಾಡಿದ್ವೋ ಅದೇ ರೀತಿ ಅರಿವಿನ ವಿಚಾರದಲ್ಲಿಯೂ ಅವಸ್ಥಾತ್ರಯವನ್ನು ಹಿಡ್ಕೋಬೇಕು. ಎಚ್ಚರ ಕನಸು ನಿದ್ರೆ ಅನುಭವಗಳನ್ನ ಹಿಡ್ಕೊಂಡು ಎಚ್ಚರವನ್ನು ಹೇಗೆ ಎಚ್ಚರದಿಂದ ಅನುಭವದಿಂದ ನೋಡ್ತೀವೋ ಕನಸನ್ನು ಕನಸಿನ ಕಣ್ಣಿನಿಂದಲೇ ನೋಡಬೇಕು. ಕನಸನ್ನು ಕನಸಿನ ಕಣ್ಣಿನಿಂದ, ನಿದ್ದೆಯನ್ನು ನಿದ್ದೆ ಕಣ್ಣಿನಿಂದ ನೋಡಬೇಕು. ಎಲ್ಲ ಅವಸ್ಥೆಗಳನ್ನು ನಿಷ್ಪಕ್ಷಪಾತದಿಂದ ಪರೀಕ್ಷೆ ಮಾಡಬೇಕು. ಮತ್ತು ಹೆಗ್ಗುರುತುಗಳು ಮರಿಬಾರ್ದು. ಮೊದಲನೇ ಹೆಗ್ಗುರುತು, ಆಯಾ ಅವಸ್ಥೆಗಳಲ್ಲಿ ತೋರುವ ಪ್ರಪಂಚವೆಲ್ಲ ಆಯಾ ಅವಸ್ಥೆಗೆ ಗಂಟು ಬಿದ್ದಿರುತ್ತದೆ, ಕಟ್ಟು ಒಡೆದಿರುತ್ತದೆ. ಇದು 5 ಇದೆ, 2 ಇಲ್ಲಿ ತುಂಬ ಮುಖ್ಯ. ಎರಡನೇದು, ನಾವು ಯಾವುದೇ ಅವಸ್ಥೆ ತಗೊಂಡ್ರೂ ಅದರಲ್ಲಿ ಪೂರ್ಣವಾಗಿ ಅಡಕ ಮಾಡಿಕೊಂಡಿರೋದನ್ನು ನೆನಪಿಲಿಡಬೇಕು. ಅಂದರೆ ಸಾಕ್ಷಿನೇ 3 ಅವಸ್ಥೆಗಳಲ್ಲೂ ಸಾಕ್ಷಿಯಾಗಿರುತ್ತೆ, ಪೂರ್ಣವಾಗಿರುತ್ತದು. ನಿದ್ದೆಯಲ್ಲಿ ಪೂರ್ಣವಾಗಿರುತ್ತೆ, ಎಚ್ಚರಕ್ಕೆ ಬಂದಿದ ತಕ್ಷಣ, ಅಥವಾ ಎಚ್ಚರದಲ್ಲಿ ಪೂರ್ಣವಾಗಿರುತ್ತೆ, ಕನಸಿನಲ್ಲಿ ಕಡಿಮೆ ಇರುತ್ತೆ, ನಿದ್ದೆಯಲ್ಲಿ ಇರೋದೇ ಇಲ್ಲ. ಹಂಗಲ್ಲ, ನಮ್ಮ ನಿಜವಾದ ಸ್ವರೂಪ ಅರಿವು ನಿದ್ದೆಯಲ್ಲಿ ಎಷ್ಟಿರುತ್ತೋ ಕನಸಿನಲ್ಲೂ ಅಷ್ಟೇ ಇರುತ್ತೆ, ಎಚ್ಚರದಲ್ಲೂ ಅಷ್ಟೇ ಇರುತ್ತೆ. ಅದು ನಮಗೆ ಚೆನ್ನಾಗಿ ಗೊತ್ತು. ಈ 2 ಹೆಗ್ಗುರುತುಗಳನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಈಗ ಈ ರೀತಿ ಅವಸ್ಥಾತ್ರೆ ಪರೀಕ್ಷೆ ಮಾಡಿದ್ದಾದರೆ ತೊಡಕುಗಳೆಲ್ಲ ಪರಿಹಾರ ಆಗತ್ತೆ. ಆವಾಗ ಅರಿವಿಗೂ ಇರುವಿಗೂ ಇರೋ ಸಂಬಂಧ ಚೆನ್ನಾಗಿ ಮನದಟ್ಟಾಗತ್ತೆ. ಇದು ಹೇಗೆ ಅನ್ನೋದನ್ನು ಮುಂದೆ ನೋಡೋಣ. ಅಲ್ಲಿಗೆ 1 ಚಾಪ್ಟರ್ ಮುಗೀತು. ನಿಮಗೆಲ್ಲಾದರೂ ಪ್ರಶ್ನೆ ಬಂದರೆ ಅಲ್ಲೇ ಕೇಳಿ. ಈಗ ನೆಕ್ಸ್ಟ್ ಕಂಟಿನ್ಯೂಷನ್ನು 2ನೇ ಚಾಪ್ಟರ್ 24. ಅದರ ಹೆಡ್ಡಿಂಗ್ ಏನಪ್ಪ ಅಂತಂದರೆ ಎಚ್ಚರದಲ್ಲಿ ಕಾಣಬರುವ ಅರಿವು. ಈಗ ಒಂದೊಂದೇ ತಗೊತಾರೆ. ಎಚ್ಚರ, ಕನಸು, ನಿದ್ದೆ. ಎಚ್ಚರದಲ್ಲಿ ಅರಿವು ಹೇಗೆ ಕಾಣುತ್ತೆ ಅನ್ನೋದನ್ನು ಚಿಂತನೆ ಮಾಡ್ತಾರೆ. ಅವಸ್ಥೆಗಳಲ್ಲಿ ಒಂದೊಂದರಲ್ಲಿ ತೋರಿಕೊಳ್ಳುವ ಅರಿವಿನ ಸ್ವರೂಪವನ್ನು ಒಳಹೋಗಿ ವಿಚಾರ ಮಾಡಬೇಕಾಗಿದೆ. ಈಗ ಎಚ್ಚರ ತಗೊಂಡಿದ್ದಾರೆ. ಹಿಂದೆ ಇದೆಲ್ಲ ಸ್ವಲ್ಪ ಬಗ್ಗೆ ಹೇಳಿದ್ದೀವಿ. ಈಗ ಒಂಥರ ಸಿಂಪಲ್ಲಾಗಿ ಹೇಳ್ಕೊಂಡು ಹೋಗ್ತಾರೆ. ನಮ್ಗೆ ಆವಾಗಲೇ ಇದು ರಿವಿಷನ್ ಆಗಿದೆ. ಇವಾಗ ನೋಡೋಣ ಇದರಲ್ಲಿ ಹೆಂಗೆ ಹೇಳ್ತಾರೆ ಅಂತ. ಆತ್ಮನ ವಿಚಾರ ಇದು ಯಾವುದೂ ತರ್ತಾ ಇಲ್ಲ ಇವರು. ಎಲ್ಲ ಬೇರೆಯವರು ಹೇಗೆ ಅರಿವಿನ ವಿಚಾರ ಮಾಡ್ತಾರೆ ಹಾಗೇ ತರ್ತಾರೆ. ನೀವು ಅಷ್ಟು ಜ್ಞಾಪಕ ಇಟ್ಕೊಳ್ಳಿ. ಅರಿವೆಂಬ ವಿಷಯದಲ್ಲಿ ಯಾವಾಗಲೂ ಪ್ರಪಂಚದ ತತ್ವ ಜಿಜ್ಞಾಸುಗಳಲ್ಲಿ ಬೇಕಾದಷ್ಟು ಮತಭೇದಗಳಿದೆ. ಆ ಭೇದಗಳಲ್ಲಿ ಮುಖ್ಯವಾಗಿ 2 ಇಟ್ಕೊಳ್ರಿ. ಒಂದು ಇರದೆರಡು, ಅಲ್ಲಿ ಒಂದು ವಸ್ತು ಇರಬೇಕು,
ಇನ್ನೊಂದು ವಸ್ತು ಇದೆ ಅಂತ ಹೇಳೋ ನಾನಿರಬೇಕು. ಎರಡು ತಾನೆ. ಅದಕ್ಕೋಸ್ಕರ ಕೆಲವರು ವಸ್ತು ಸತ್ಯತ್ವವಾದಿಗಳು. ಅಂದರೆ ಭೌತಿಕ ವಸ್ತು ಸತ್ಯವಾಗಿ ಇದೆ, ಅಲ್ಲಿದೆ, ಆಬ್ಜೆಕ್ಟ್ ಇದೆ, ಅದು ಇರೋದ್ರಿಂದ ನನಗೆ ಜ್ಞಾನ ಆಗತ್ತೆ ಅಂತ ಹೇಳೋರು ಭೌತಿಕ ವಸ್ತು ಸತ್ಯತ್ವವಾದಿಗಳು ಅವರು. ಇನ್ನೊಂದು ಗುಂಪಿನವರು ವಿಜ್ಞಾನ ಅಥವಾ ಅರಿವು ನಮ್ಮಲ್ಲಿ ಸ್ವತಂತ್ರವಾಗಿ ತೋರ್ಕೊತಾ ಇರುತ್ತೆ, ಅದು ಒಂದು ತತ್ವವೆಂದು ನಮ್ಮಲ್ಲಿ, ಅಂದ್ರೆ ಅವ್ರು ಹೇಳೋದು ಮನಸ್ಸಿನಲ್ಲಿ ಅಂತ ಅವ್ರು ಹೇಳ್ತಾರೆ. ಅವ್ರು ಮನಸ್ಸನ್ನ ಹಿಡ್ಕೊಂತಾರೆ. ಆ ಮನಸ್ಸಿನಲ್ಲಿ ಮನಸ್ಸಿದ್ರೆ ತಾನೇ ನನಗೆ ಆ ವಸ್ತುಗಳು ಗೊತ್ತಾಗಬೇಕಾದ್ರೆ. ಆದ್ದರಿಂದ ಆ ವಿಜ್ಞಾನವಾದಿಗಳು ಅಂತಾರೆ ಇವ್ರನ್ನ. ಅಲ್ಲಿ ಎರಡು ಥರ ಜನ. ಒಂದು ವಸ್ತು ಸತ್ಯತ್ವವಾದಿಗಳು, ಅಲ್ಲೂ ಅದೇ ಥರ ಹೇಳಿದ್ರಲ್ವ. ಇನ್ನು ಕೆಲವರು ವಿಜ್ಞಾನ ಸತ್ಯತ್ವವಾದಿಗಳು. ವಸ್ತು ಅಲ್ಲ ಮುಖ್ಯ, ನಮ್ಮ ಮನಸ್ಸು ಇದ್ದರೆ ಆ ವಸ್ತು ನಾನು ನೋಡ್ಕೊತೀನಿ ಅಂತ ಹೇಳು. ಹೀಗೆ ಎರಡು ಗುಂಪಾಗಿದೆ, ಗೊತ್ತಾಗಿದೆ ನಮಗೆ. ಈ ಮೊದಲನೇ ಗುಂಪಿನಲ್ಲಿ ವಸ್ತು ಸತ್ಯತ್ವವಾದಿಗಳು, ಅವರಲ್ಲಿ ಎರಡು ತಂಡ ಇರುತ್ತಂತೆ. ಒಂದು ತಂಡದವರು ಶಾಸ್ತ್ರದಲ್ಲಿ ಶ್ರದ್ಧೆ ಇಲ್ಲದೇ ಇರೋರು, ಅಂದರೆ ಏನಂತಾರೆ, ದೇವರ ಮೇಲೆ ನಂಬಿಕೆ ಇಲ್ಲದೆ ಇರೋರು. ಅವ್ರು ಯಾರು? ಚಾರ್ವಾಕರು, ಲೋಕಾಯುತರು, ಸೈಂಟಿಸ್ಟ್ರು, ಮತ್ತು ವೆಸ್ಟರ್ನ್ ಫಿಲಾಸಫರ್ಸು, ಇವರೆಲ್ಲ ಇವರು ಒಂದು ಥರ ಜನಗಳು. ಅವ್ರ ಅನುಭವಕ್ಕೆ ಏನು ಬರುತ್ತೋ ಅದನ್ನು ಲೆಕ್ಕಕ್ಕೆ ತಗೊಂಡು ನಿರ್ಣಯ ಮಾಡಕ್ಕೆ ಬಿಸಾಕ್ಬಿಡ್ತಾರೆ ಅವರು. ಲೋಕಾಯುತರು ಅಂದರೆ ಯಾರಪ್ಪ ಅಂತ ಎಲ್ಲರೂ ಎಲ್ಲ ಒಂದೇ, ಚಾರ್ವಾಕರು ಅಥವಾ ಲೋಕಾಯುತರು ಅಂತ ಕರೀತಾರೆ. ಲೋಕದಲ್ಲೆಲ್ಲ ಹಬ್ಬಿರುವವರು ಅಂತ ಇವರೇ ಜಾಸ್ತಿ ಲೋಕಾಯುತರು. ಅಲ್ರಿ ಸ್ವಾಮಿ, ದೇವರು ಗಿವರು ದಿಂಡ್ರು, ಸ್ವರ್ಗ ನರಕ, ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ನರಕಕ್ಕೆ ಹೋಗ್ತೀವಿ, ಇದೆಲ್ಲ ಬರೀ ಸುಳ್ಳು ಸ್ವಾಮಿ. ಈಗ ಶರೀರ ಇದೆ, ಎಂಜಾಯ್, ಮಜಾ ಮಾಡಾಕ್ಬಿಡು. ಈಗ ನಾವೆಲ್ಲ ಚಾರ್ವಾಕರೇ, ರಾಕ್ಷಸರೇ. ಹಾಗೆ ಆ ಥರ ಇರಲಿ. ಇವಾಗ ಸದ್ಯಕ್ಕೆ ಇಷ್ಟು ಇಲ್ಲಿದೆ, ನೋಡೋಣ, ಮುಂದಕ್ಕೆ ಹೋಗೋದು ಬೇಡ. ಇವರು ಲೋಕಾಯುತರ ಮಾತಿನ ಇದು. ಚಾರ್ವಾಕರ ಮತವು ಒಂದಾನೊಂದು ಕಾಲದಲ್ಲಿ ಸಾಮಾನ್ಯ ಜನರಲ್ಲಿ ಬಹಳ ಹರಡ್ಕೊಂಡಿತ್ತಂತೆ. ಅವರ ಮತವು ಇಷ್ಟೇ. ಚಾರ್ವಾಕರ ಮತ ಏನು? ಅರೆ ನಾವಿದ್ದೀವ್ರಿ, ಉಸಿರಾಡ್ತೀವಿ, ಓಡಾಡ್ತೀವೋ ಎಲ್ವೋ, ಅದು ಇದು ಅರಿತೀವಿ ಅಂದರೆ ಜ್ಞಾನ ಆಗತ್ತೆ, ನೆನಪಿರುತ್ತೆ, ತಿಂತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ, ಎಲ್ಲ ಇದೆ, ಮಕ್ಕಳನ್ನ ಹೆತ್ತುತ್ತೀವಿ, ಇಷ್ಟೇ. ಇವು ದೇಹದೊಳಗೆ ಕಂಡು ಬರೋದು, ಹೊರಗೆ ಕಾಣಿಸೋದಿಲ್ಲ. ಆದ್ದರಿಂದ ಇವುಗಳೆಲ್ಲ ದೇಹದ ಧರ್ಮಗಳ್ರಿ, ಅಷ್ಟೇ. ಆಗ ಅರಿವೆಂಬುದು ಹೊರಗಿನ ಭೌತ ವಸ್ತುಗಳಲ್ಲಿ ಕಂಡು ಬರದೇ ಇದ್ರೂ ಅವು ದೇಹ ರೂಪವಾಗಿ ಮಾರ್ಪಟ್ಟ ಮೇಲೆ ಅದು ಹೇಗೋ ಒಡೆದು ಮೂಡುತ್ತೆ. ವಸ್ತುಗಳೇ ಮುಖ್ಯ ಇವರಿಗೆ. ಆದರೆ ವಸ್ತುಗಳು ಹೊರಗಡೆ ಇದ್ದರೂ ಅದು ಹೇಗೋ ನಮ್ಮಲ್ಲಿ ಮೂಡುತ್ತೆ. ಈ ಶರೀರ ಏನು ಸತ್ಯ ಅಲ್ಲ, ಒಂದಿನ ಹೋಗುತ್ತೆ. ಅದಕ್ಕೆ ವಸ್ತು ಸತ್ಯ ಅಷ್ಟೇ. ಇವರು ವಸ್ತು ಸತ್ಯತ್ವವಾದಿಗಳು. ವಸ್ತು ಅಂತಂದ್ರೆ ಅಲ್ಲಿರೋ ವಸ್ತು ಮತ್ತು ಈ ಶರೀರ ಇಷ್ಟೇ ಸತ್ಯ, ಕಂಡಿದ್ದು ಸತ್ಯ ಅಷ್ಟೇ. ಮಜಾ ಮಾಡಾಕ್ಬಿಡು. ಸಾಲಾಗೆಲ್ಲ ಮಾಡಿದ್ರು ಸರಿ, ತುಪ್ಪ ಆದರೂ ತಿನ್ನು, ಸಾಲ ಯಾವನ್ ತೀರ್ಸೋಣ, ನೋಡ್ಕೊಂಡ ಬಿಡು, ಸ್ವರ್ಗ ಇಲ್ಲ ನರಕ ಇಲ್ಲ, ಮಜಾ ಮಾಡಾಕ್ಬಿಡು ಅಂತ ಹೇಳು. ಇದು ಈ ಅರಿವನ್ನೇ ಚೈತನ್ಯ ಇನ್ನಕ್ಕೆ. ಅದಕ್ಕೋಸ್ಕರ ಅವೆಲ್ಲ ದೇಹದಲ್ಲಿ ಮಾರ್ಪಾಟ ಮೇಲೆ ಒಡೆದು ಮೂಡೋದು. ಈ ನಮ್ಮ ಶರೀರದಲ್ಲಿರೋ ಈ ಅರಿವನ್ನ ಕೆಲವರು ದಡ್ರು, ದೇವರು ದಿಂಡ್ರು, ಸ್ವರ್ಗ ನರಕ ಅಂತ ನಂಬೋರು, ಅದು ಒಂದು ಸ್ವತಂತ್ರ ತತ್ವ ಅಂತ ಹೇಳಿ, ಆತ್ಮನ ಸ್ವರೂಪ ಅಂತ ಹೇಳಿ, ಅದು ಗುಣವೆಂದು ಆತ್ಮವಾದಿಗಳು ಮೋಸ ಹೋಗಿದ್ದಾರೆ ಅನ್ನೋದು ಅವರ ತಿಳುವಳಿಕೆ. ಇದು ಮೊದಲನೇ ಪಂಗಡದವರು. ಇನ್ನು ಇವರಲ್ಲೇ ಎರಡನೇ ಪಂಗಡದವರು ತಾರ್ಕಿಕರು. ಇವರೇನು ಹೇಳ್ತಾರೆ, ಇವರು ವಸ್ತುಗಳು ಇರುತ್ತೆ, ಇಲ್ಲ ಅಂತ ಅನ್ಲೇ ಇಲ್ಲ. ಆ ವಸ್ತುಗಳು ಇದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಇವರು ಮನಸ್ಸನ್ನ ಹಿಡ್ಕೊತಾರೆ. ಹೇಗೆ ಅಂತಂದರೆ ಶಾಸ್ತ್ರವನ್ನು ನಂಬೋರು ಇವರು. ಶಾಸ್ತ್ರ ತಾರ್ಕಕರು, ನೈಯಾಯಿಕರು, ಇವರೆಲ್ಲ ದರ್ಶನಕಾರರಲ್ಲಿ ಇವರು ಒಬ್ಬರು. ಇವರಿಗೆ ವೇದಗಳನ್ನ ನಂಬೋ ಅಂಥವರು. ಇವರೇನು ಮಾಡ್ತಾರೆ, ಸ್ವಾಮಿ ನಮ್ಮಲ್ಲ ಆತ್ಮ ಅಂತ ಒಂದು ತತ್ವ ಇದೆ, ಅದು ಕಣ್ಣು ಕಾಣಿಸೋದಿಲ್ಲ,
ಆತ್ಮನು ಒಬ್ಬನಿದ್ದಾನೆ ಅಂತ ನಂಬಿಕೊಂಡು ಆತ್ಮನು ಏನು ಮಾಡ್ತಾನೆ, ಮನಸ್ಸಿನೊಂದಿಗೆ ಸೇರ್ಕೊತಾನೆ. ಆ ಮನಸ್ಸು ಇಂದ್ರಿಯಗಳ ಸಂಯೋಗವಾಗುತ್ತೆ. ಇಂದ್ರಿಯ ಏನು ಮಾಡುತ್ತೆ, ಹೊರಗಡೆ ಇರೋ ವಸ್ತುಗಳಲ್ಲಿ ಸಂಯೋಗ ಆಗುತ್ತೆ. ಆಗ ನಮಗೆ ವಿಷಯದ ಜ್ಞಾನ ಆಗುತ್ತೆ. ಇಷ್ಟೇ ರೀ. ಆದ್ದರಿಂದ ಚಾರ್ವಾಕರು ಹೇಳೋ ಹಾಗೆ ಹೊರಗೆ ಭೌತಿಕ ವಸ್ತುಗಳು ನಿಜವಾಗಿ ಇರುತ್ತೆ ಅಂತ ನಾವು ಒಪ್ತೀವಿ. ಹೊರಗಡೆ ವಸ್ತುಗಳು ನಿಜವಾಗಿ ಇರುತ್ತೆ, ಆ ಒಪ್ಕೊಂಡ್ರೂ ಆ ಮತದಲ್ಲಿ ಜ್ಞಾನವೆಂಬುದು ಭೌತಿಕ ವಸ್ತುವಿನ ಪರಿಣಾಮವಲ್ಲ, ಅದು ಆತ್ಮನ ಒಂದಾನೊಂದು ಗುಣ ಅಂತ ಹೇಳಿ ಇಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಇವರೇನು ಹೇಳ್ತಾರೆ, ಇವ್ರಿಗೂ ವ್ಯತ್ಯಾಸ ಏನು ಅಂದರೆ, ಹೊರಗಡೆ ವಸ್ತುನೇ ಇದೆ, ನಮ್ಮ ಮನಸ್ಸೂ ಇದೆ. ಮನಸ್ಸಿಗೆ ಹಿಂತಡಿಕೆ ಒಂದು ಆತ್ಮ ಅನ್ನೋದಿರುತ್ತೆ. ಯಾಕೆಂದರೆ ವೇದಗಳನ್ನ ಓದ್ಕೊಂಡವರು, ದೇವರ ಮೇಲೆ ಸ್ವಲ್ಪ ದೇವರು ದಿಂಡ್ರು ಇಂಥವೆಲ್ಲ ನಂಬಿಕೆ ಇರೋರು, ಮತ್ತು ಸ್ವರ್ಗ ನರಕ ಇವೆಲ್ಲ ಆತ್ಮ ಯತ್ಮ ಹೀಗೆ. ಆದರೂ ಇವರು ಅನಾತ್ಮವನ್ನೇ ಆತ್ಮ ಅಂತ ಕರ್ಕೊತಾ ಇರ್ತಾರೆ. ಹಾಗೆ ಇವರು ನಮ್ಮಷ್ಟು ಹಿಂದಕ್ಕೆ ಹೋಗೋಕ್ಕೆ ಬರಲ್ಲ, ಅವಸ್ಥಾತ್ರೆ ವಿಚಾರದಿಂದ ನೋಡೋಕ್ಕೆ ಬರಲ್ಲ. ಇರಲಿ. ಇನ್ನು ಮೂರನೇವರು ವೆಸ್ಟರ್ನ್ ಫಿಲಾಸಫರ್ಸ್, ಪಾಶ್ಚಾತ್ಯ ವಿದ್ವಾಂಸರು. ಅವರು ಕೂಡ ವಿಚಾರ ಮಾಡಿ ಅರಿವಿನ ವಿಷಯದಲ್ಲಿ ಅವರೇನಪ್ಪ ಹೇಳ್ತಾರೆ ಅಂದರೆ, ಭೌತಿಕವಾದಿಗಳು ವಿಜ್ಞಾನವಾದಿಗಳು ಕಂಡು ಬರೋರು. ಈ ಪಾಶ್ಚಾತ್ಯ ವಿಜ್ಞಾನಿಗಳಲ್ಲಿ ಈ ಭೌತಿಕ ವಾದಿಗಳು ಮತ್ತು ವಿಜ್ಞಾನವಾದಿಗಳು, ಭೌತಿಕವಾದಿಗಳಲ್ಲಿ ಅರಿವೆಂದರೆ ಎಂಬ ಬಗ್ಗೆ ಲೆಕ್ಕವಿಲ್ಲದಷ್ಟು ಮತಭೇದಗಳಿರುತ್ತೆ. ಇವರಲ್ಲಿ ಒಟ್ಟು ಒಂದು 6 ಥರ ಜನ ಹೇಳ್ತಾರೆ. ಇವರು ಪಾಶ್ಚಾತ್ಯ ವಿದ್ವಾಂಸರು, ಇವರು ಅಷ್ಟೇ, ಇವರಲ್ಲೂ ಸೈಂಟಿಸ್ಟ್ಗಳು ಎಲ್ಲ ಸೇರ್ಕೊಂಡ್ಬಿಡ್ತಾರೆ, ಬುದ್ಧಿಸಮ್ನವರು ಎಲ್ಲ ಸೇರ್ಕೊಂಡ್ಬಿಡ್ತಾರೆ ಇದರಲ್ಲಿ. ಅವ್ರು ಹೇಳೋದೇನು ಅಂದರೆ, ಅರಿವನ್ನದು ಮನುಷ್ಯನಲ್ಲಿ ಮಾತ್ರ ಇರುವ ಒಂದಾನೊಂದು ಧರ್ಮ ಅಂತ ಕೆಲವರು. ಇನ್ನು ಕೆಲವರು ನರಮಂಡಗಳು ಇಂದ್ರಿಯ ಗೋಲಕಗಳು ಎಲ್ಲಿರುತ್ತೋ ಅಂಥ ಮನುಷ್ಯರಲ್ಲಿ ಮತ್ತು ಮೇಲಿನ ಪ್ರಾಣಿಗಳಲ್ಲಿ ಮಾತ್ರ ಅರಿವು ಕಂಡುಬರೋ ಧರ್ಮ ಅಂತ ಕೆಲವರು. ಮೂರನೇವರು ಅದು ಪ್ರಾಣಿಗಳಲ್ಲೆಲ್ಲ ಇರುತ್ತೆ ಅಂತ ಹೇಳೋ ಕೆಲವರು. ನಾಲ್ಕನೇವರು ಪ್ರಾಣಿಗಳಲ್ಲಿ ಮಾತ್ರ ಅಲ್ಲ ಸ್ವಾಮಿ, ಸ್ಥಾವರ ಜಂಗಮ ಅಂದರೆ ಓಡಾಡೋದು, ಪ್ರಾಣಿಗಳು ಇವೆಲ್ಲ, ಮನುಷ್ಯರು ಎಲ್ಲ. ಜಂಗಮ ಅಂದರೆ ನಿಂತಿರೋದು, ಅಂದರೆ ಗಿಡ ಮರಗಳಲ್ಲೂ ಕೂಡ ಅರಿವಿರುತ್ತೆ. ನಿಮ್ಗೆ ಅದನ್ನೆಲ್ಲ ನಾನು ಹಿಂದೆ ಹೇಳಿದೆ, ಅದನ್ನು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಮ್ಯೂಸಿಕ್ ಕೊಟ್ಟಾಗ ಹಾಲು ಕರಿಯೋದು, ಗಿಡಗಳು ಚೆನ್ನಾಗಿ ಫಸಲು ಕೊಡೋದು, ಇವೆಲ್ಲ ಒಟ್ಟಿನಲ್ಲಿ ಹೀಗೆ ಅವುಗಳಲ್ಲೂ ಅರಿವಿದೆ ಅಂತ ಹೇಳೋರು. ಇನ್ನು ಕೆಲವರು ಪ್ರತಿಯೊಂದು ವಸ್ತುವಿನ ಜೀವಾಣುಗಳಲ್ಲಿರುತ್ತೆ ಅಂತ ಅರಿವು ಹೇಳೋರು. ಇನ್ನು ಕೆಲವರು ಪರಮಾಣುಗಳಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅಂತೀವಲ್ಲ, ಅವುಗಳಲ್ಲೂ ಒಂದು ಅರಿವಿರುತ್ತೆ ಅಂತ ಹೇಳೋರು. ಹೀಗೆ ಅವ್ರವ್ರಿಗೆ ಏನೇನು ತೋಚುತ್ತೋ, ಮನಸ್ಸಿಗೆ ಏನೇನು ಗೊತ್ತಾಗುತ್ತೋ ಹೀಗೆಲ್ಲ ಮಾಡ್ಕೊಂಡಿದ್ರು. ಇವರು ಒಂದಾನೊಂದು ಮೂಲ ಧರ್ಮವೆಂದು ಹೀಗೆ ಅವರು ವಿಧವಾಗಿ ಕಲ್ಪನೆ ಮಾಡ್ಕೊಂಡಿರ್ತಾರೆ ಇವರೆಲ್ಲ. ಒಟ್ಟಿನಲ್ಲಿ ಇವರುಗಳಲ್ಲಿ ಮುಖ್ಯವಾಗಿ ಇವರೆಲ್ಲ ಇಷ್ಟು ಜನನು, ಮೊದಲು ಹೇಳಿದ್ದು ಸೆಕೆಂಡ್ ಹೇಳಿದ್ದು, ಎಲ್ಲರೂ ಯಾರೂ ಆತ್ಮನ ವಿಚಾರ ಹೇಳ್ತಾ ಇಲ್ಲ, ಎಲ್ಲ ಅನಾತ್ಮದ ವಿಚಾರದವರೇ ಇವರು. ಅದಕ್ಕೆ ಇದು ಯಾವುದೋ ನಮಗೆ ಹೊಂದೋದು ಇಲ್ಲ. ಇವರು ನಮ್ಮ ಅವಸ್ಥಾತ್ರೆ ವಿಚಾರಕ್ಕೂ ಹೊಂದೋದಿಲ್ಲ, ನಮ್ಮ ಆತ್ಮನಿಗೂ ಇದು ಸೇರೋದೇ ಇಲ್ಲ. ಇದು ಇಲ್ಲಿ ಮುಖ್ಯವಾಗಿ ಇವ್ರು ಏನು ಹೇಳ್ತಾರೆ ಗೊತ್ತಾ, ಅರಿವನ್ನೋದು ಮೆದುಳಿನ ಒಂದಾನೊಂದು ಧರ್ಮ ವಿಶೇಷ. ಅರಿವಂತ ಏನು ಹೇಳ್ತೀವೋ ಅದು ಮೆದುಳಿನಲ್ಲಿರುತ್ತೆ. ಇವರೆಲ್ಲರೂ ಏನು ಹೇಳ್ತಾರಪ್ಪ ಅಂತಂದರೆ, ಸ್ವಾಮಿ ನಿಮ್ಮ ಮೆದುಳಿನಲ್ಲಿ ಬೆಣ್ಣೆ ಅಂತ ಒಂದು ಮೃದುವಾಗಿರೋದು ಒಂದಿರುತ್ತೆ. ಬೆಣ್ಣೆ ಇದ್ದಂಗೆ ಇರುತ್ತೆ, ಬೆಳ್ಳಗಿರುತ್ತೆ. ಅದನ್ನು ವೈಟ್ ಮ್ಯಾಟರ್ ಅಂತಾರೆ. ಬ್ರೈನ್ನಲ್ಲಿ ಗ್ರೇ ಮ್ಯಾಟರ್, ವೈಟ್ ಮ್ಯಾಟರ್ ಅಂತ. ಆ ವೈಟ್ ಮ್ಯಾಟರ್ನೊಂದು ಬೆಣ್ಣೆ ಇದ್ದಂಗೆ ಇರುತ್ತಲ್ಲ, ಅದು ಮೇಲ್ಪದರ. ಅದರಲ್ಲಿ ಕೆಲವು ಭಾಗಗಳು ಯಾವುದಾದ್ರೂ ರೋಗದಿಂದ ಹಾಳಾಗಿಬಿಟ್ರೆ ಆಯಾ ಭಾಗವನ್ನು ಅವಲಂಬಿಸ್ಕೊಂಡಿರೋ ಕಡೆ ಆಲೋಚನೆ ಆಗ್ಬೋದು, ಕೈಯಲ್ಲಿ ಅಡ್ಸೋದಾಗ್ಬೋದು, ವಾಸನೆ ಆಗ್ಬೋದು, ನೋಡೋದಾಗ್ಬೋದು, ಕೇಳೋದು, ಮೂಸೋದು, ಮುಟ್ಟೋದು, ಇವು ಸ್ವಿಚ್ ಆಫ್ ಆಗಿಬಿಡುತ್ತೆ, ಕೆಲಸ ಮಾಡೋದಿಲ್ಲ ಅದು. ನಮ್ಮಲ್ಲಿ ಅದನ್ನೇ ಪ್ಯಾರಾಲಿಸಿಸೋ, ಸ್ಟ್ರೋಕೋ ಇವೆಲ್ಲ ಹೇಳ್ತಾ ಇರ್ತೀವಲ್ಲ, ಹಾಗೆ ಅವು ಬೇರೆ ಬೇರೆ ಮೆದುಳಿನ ಕೇಂದ್ರ ಸ್ಥಾನಗಳಾಗಿರುತ್ತೆ. ಆರೋಗ್ಯವಾಗಿದ್ದರೆ ಚೆನ್ನಾಗಿರುತ್ತೆ. ಹೆಚ್ಚು ಕಡಿಮೆ ಆದರೆ, ಕಾಯಿಲೆ ಕಸಾಲೆಯಿಂದ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದರೆ, ಏನಾದರೂ ಹೆಡ್ ಇಂಜುರೀಸ್ ಆದರೆ ಅವು ಕೆಲಸ ಮಾಡೋದಿಲ್ಲ. ಅಥವಾ ಕಾಫಿ ಟೀ ಇಂಥವೇನಾದರೂ
ಉತ್ತೇಜಕವಾದ ಪದಾರ್ಥಗಳನ್ನು ಕೊಟ್ಟರೆ ಆವಾಗ ಮನಸ್ಸು ಒಂಥರ ಆಕ್ಟಿವ್ ಆಗಿರುತ್ತೆ. ಇನ್ನು ದ್ರಾಕ್ಷಾ ಮದ್ಯ ಅಂದರೆ ಈ ಆಲ್ಕೋಹಾಲು ದ್ರಾಕ್ಷ ಇಂಥವು ತಗೊಂಡ್ರೆ ಅವನು ಅವನು ಏನ್ ಸಿಕ್ಕಿದ್ರೆ ಅವನು ಮಾತಾಡ್ತಾ ಇರ್ತಾನೆ. ಹಾಗೆ ಅವಾಗ ಏನಾಗುತ್ತೆ, ಅವನಿಗೆ ಅವೆಲ್ಲ ಮಾಡಿದ್ರೆ ಭಾವಗಳು ಬಲವಾಗಿ ಬಿಡುತ್ತೆ. ಅವನು ಹಿಂದೆ ಬಚ್ಚಿಟ್ಕೊಂಡಿರೋದೆಲ್ಲ ಓಪನ್ ಆಗಿ ಹೇಳ್ಬಿಡ್ತಾನೆ, ಅವನಿಗೆ ಆ ಪ್ರಜ್ಞೆ ಅಷ್ಟೊಂದಿರಲ್ಲ. ಇನ್ನು ಕರ್ಪೂರ ಕಸ್ತೂರಿ ಕೊಟ್ಟರೆ ಮೂರ್ಛೆ ಹೋಗೋವನು ಉಜ್ಜೀವನ ಮಾಡಿಬಿಡ್ತಾನೆ. ಕ್ಲೋರೋಫಾರಮ್ ಕೊಟ್ಟರೆ ನಿರ್ಜೀವ ಆಗಿಬಿಡ್ತಾರೆ, ಅಂದರೆ ಕಾನ್ಷಿಯಸ್ ಹೋಗ್ಬಿಡುತ್ತೆ. ಆದ್ದರಿಂದ ಇವೆಲ್ಲ ಸ್ವತಂತ್ರವಾದ ಒಂದೊಂದು ತತ್ವವಾಗಿದ್ದರೆ, ನಿಮ್ಮ ಅರಿವು ಸ್ವತಂತ್ರವಾಗಿ ಇದ್ದಿದ್ದರೆ ಹಿಂಗೆ ಬದಲಾವಣೆ ಆಗಬಾರ್ದಾಗಿತ್ತು. ನೋಡಿ ಎಷ್ಟೊಂದು ಬದಲಾವಣೆ ಆಗ್ತಾ ಇದೆ. ಆದ್ದರಿಂದ ಅವು ಸ್ವತಂತ್ರವಲ್ಲ. ಅರಿವು ಮಾರ್ಪಡ್ತಾ ಇರುತ್ತೆ. ಆಹಾರ, ರಕ್ತ ಚಲನೆ ಇವೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರುತ್ತಲ್ಲ. ಆದ್ದರಿಂದ ಮತ್ತಿನ್ನೂ ಮುಂದಕ್ಕೆ ಹೋಗಿ ಹೇಳ್ತಾರೆ, ಮನುಷ್ಯನಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಬೇಗ ಅರಿವು ಉಂಟಾಗುತ್ತೆ. ಇವತ್ತು ನಾವೇನೋ ಒಂದು ಡಿಸಿಷನ್ ಮಾಡಿರ್ತೀವಿ, ಇದ್ದಂಗಿದ್ದಂಗೆ ನಾಳೆ ಬಂದರೆ ಅವರು ಇಲ್ಲಪ್ಪ ನಿನ್ನೆ ನಾನು ಏನು ಮಾಡ್ಕೊಂಡಿದ್ನೋ ಅದನ್ನು ನಾನು ಒಪ್ಪೋದಿಲ್ಲ, ನನಗದು ಇಷ್ಟ ಆಗ್ತಾ ಇಲ್ಲ, ಇವತ್ತು ನಾನು ಮನಸ್ಸು ಬದಲಾಯಿಸಿದ್ದೀನಿ ಅಂತ. ನೋಡ್ರಿ, ಬದಲಾಯಿಸ್ಬೋದು. ಈ ಥರ ಅವನ ಅರಿವು ಬದಲಾವಣೆ ಆಯಿತು. ಮತ್ತು ಹುಟ್ಟಿದಾಗ ಮಕ್ಕಳಿಗೆ ಅರಿವಿರೋದಿಲ್ಲ, ನಾನಂದರೆ ಯಾರು ಗೊತ್ತಿರೋದಿಲ್ಲ, ಹುಚ್ಚೆ ಕಕ್ಸು ಅದಕ್ಕೆ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ ಅಲ್ವಾ. ಅದೇ ಸ್ವಲ್ಪ ದೊಡ್ಡವರಾದಮೇಲೆ ನಾನಂದರೆ ಯಾರು, ತಂದೆ ಯಾರು, ತಾಯಿ ಯಾರು, ಗುರುಗಳು ಯಾರು, ಮತ್ತು ಇವರಿಂದ ವಿದ್ಯಾಭ್ಯಾಸ ಕಲ್ತಂಗೆಲ್ಲ ಅವನ ವಿಚಾರ ಶಕ್ತಿ, ಜ್ಞಾಪಕ ಶಕ್ತಿ ಮತ್ತು ಇವೆಲ್ಲ ಗ್ರಾಸ್ಪಿಂಗ್ ಪವರು ಇವೆಲ್ಲ ಚೆನ್ನಾಗಾಗುತ್ತೆ. ಅದೇ ಅವನು ಯೌವನಕ್ಕೆ ಬಂದಾಗ ಇನ್ನೂ ಚೆನ್ನಾಗಿ ಅರಳಿರುತ್ತಲ್ವ. ಅದೇ ಅವನು ವಯಸ್ಸಾದ್ಮೇಲೆ 60ಕ್ಕೆ ಅರಳೋ ಮರಳು ಅಂತ ಹೇಳೋ ಹಾಗೆ ಗಾದೆಗೆ ಪಕ್ಕ ಆಗಿರುವಂತೆ ಅವನ ಅವಯಗಳಲ್ಲಿ ಮರು ಬರಕ್ಕೆ ಶುರುವಾಗತ್ತೆ. ಆದ್ದರಿಂದ ಮಾನವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಬಗೆಯ ಅರಿವಿನ ಅಂತಸ್ತು ಕಂಡು ಬರುವುದು ಮಾನವ ಜಾತಿಯ. ಅದೇ ರೀತಿ ಮಾನವರಲ್ಲೂ ಅಷ್ಟೇ. ಹೋಗ್ಲಿ, ಮೊದಲು ಕಾಡು ಜನಗಳಿದ್ರು, ಅವರ ಅರಿವು ಎಷ್ಟು ಕೆಳಗಡೆ ಇತ್ತು. ಅದೇ ನಾಗರಿಕತೆ ಇಂಪ್ರೂವ್ ಆಗಿ ಸೈನ್ಸು ಇವೆಲ್ಲ ಚೆನ್ನಾಗಿ ಮುಂದುವರೆದ ಹಾಗೆಲ್ಲ ಅವರ ಅರಿವು ವಿಕಾಸವಾಗ್ತಾ ಬಂತಲ್ವಾ. ಇವೆಲ್ಲ ಬದಲಾವಣೆ ಆಗ್ತಾ ಇರೋದ್ರಿಂದ ಕೊನೆಗೆ ಏನಾಯಿತು, ಇಷ್ಟು ವಿಚಾರಗಳಿಂದ ಅರಿವನ್ನೋದು ಒಂದು ಶಾರೀರಿಕ ಧರ್ಮವೆಂದು, ಅದನ್ನು ಮನುಷ್ಯನ ಮೆದುಳಿನ ಶಕ್ತಿ ವಿಶೇಷವೇ ಹೊರತು ತಾನೇ ಒಂದು ಸ್ವತಂತ್ರ ತತ್ವವಲ್ಲ. ಇಲ್ಲಿಗೆ ತಂದಿಟ್ಬಿಟ್ರು ಅರಿವಂದರೆ. ಇವರೆಲ್ಲ ಒಟ್ಟಿವರ ಸಾರಾಂಶ ಇಷ್ಟು ಜನದ್ದು. ಆದ್ದರಿಂದ ಇವರು ಹೆಚ್ಚಿನ ಬೆಂಬಲ ಕೊಡೋದು ಹೀಗೆಂಬುದು ಈ ಹಿಂದೆ ಹೇಳಿದ ಎಲ್ಲ ಮತದವರದ್ದು ಸೇರ್ಕೊಂಡ್ಬಿಡುತ್ತೆ. ಈಗ ತಾರ್ಕಿಕರೇ ಮೊದಲಾದವರು ಅರಿವಿನ ಉತ್ಪತ್ತಿಯನ್ನು ಹೇಗೆ ಹೇಳ್ತಾರೆ ಅಂತಂದರೆ, ಇಟ್ಕೊಂಡಿದ್ದಂತೆಯೇ ಈಗಿನ ಭೌತಿಕವಾದಿಗಳು ಈ ವಿಷಯದಲ್ಲಿ ಒಂದು ಬಗೆಯ ಕಲ್ಪನೆ ಇಟ್ಕೊಂಡಿರ್ತಾರೆ. ಇವರ ಮತದಂತೆ ಹೊರಗಿನ ಒಂದು ಪದಾರ್ಥವನ್ನು ಒಬ್ಬ ಮನುಷ್ಯನು ಕಾಣುವಾಗ ಏನಾಗುತ್ತಲ್ಲಿ, ಇವರೆಲ್ಲರೂ ಕೂಡ ಹೇಗಪ್ಪ ಆಗುತ್ತೆ, ವಸ್ತು ಹೊರಗಡೆ ಇರುತ್ತೆ, ನನಗೆ ವಸ್ತುವಿನ ಜ್ಞಾನ ಹೇಗಾಗುತ್ತೆ, ಸೂರ್ಯನ ಬೆಳಕು ವಸ್ತು ಮೇಲೆ ಬೀಳುತ್ತೆ, ನಾನು ಕಣ್ಣು ತೆಗೆದಿದ್ದರೆ ಆ ವಸ್ತು ಆ ಸೂರ್ಯನ ಬೆಳಕು ಬಿದ್ದಿದ್ದು ನನ್ನ ಕಣ್ಣು ಮುಖಾಂತರ ಒಳಗೆ ಹೋಗುತ್ತೆ. ಫೋಟೋಗ್ರಾಫಿಕ್ ಚೇಂಜಸ್. ಅಲ್ಲಿ ಆ ಚಿತ್ರ ನನ್ನ ಕಣ್ಣಲ್ಲಿ ಮೂಡಿದ್ದು ನನ್ನ ಕಣ್ಣಿನಲ್ಲಿ ಐ ನರ್ವ್ ಅಂತಿರುತ್ತೆ. ಆ ನರಗಳ ಮುಖಾಂತರ ಬ್ರೈನ್ಗೆ ತಗೊಂಡೋಗುತ್ತೆ. ಆ ಬ್ರೈನ್ನಲ್ಲಿ ಐ ಸೆಂಟರ್ ಅಂತ ಇರುತ್ತೆ. ಅಲ್ಲಿ ನಮಗೆ ಚಿತ್ರ ಮೂಡುತ್ತೆ. ಅಲ್ಲಿ ಏನೋ ಒಟ್ಟಿನಲ್ಲಿ ಇಷ್ಟರಲ್ಲೂ ಏನೋ ಕೆಮಿಕಲ್ ಚೇಂಜಸ್ ಆಗುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ. ಏನಾದರೂ ಇಟ್ಕೊಳ್ಳಿ, ಇದು ಎಲ್ಲರೂ ಒಪ್ಕೊಳ್ಳೋದು ಅಲ್ವಾ. ಹಾಗೆ ಹೀಗೆ ವಸ್ತುಗೂ ನಮ್ಮ ಕಣ್ಣಿಗೂ ಬೆಳಕಿನ ಮೂಲಕ ಸಂಬಂಧ ಏರ್ಪಟ್ಟರೆ ಫೋಟೋಗ್ರಾಫ್ ಅನ್ನೋ ಭಾವಚಿತ್ರ ಕನ್ನಡಿ ಮೇಲೆ ಮೂಡ್ಕೊಳ್ಳೋ ಹಾಗೆ ನಮ್ಮ ಕಣ್ಣು ಒಳಗಡೆ ಮೂಡ್ಕೊಳ್ಳುತ್ತೆ. ಕಣ್ಣಿನ ಗೋಲಕದ ಮುಖಾಂತರ ಅದು ನರದಿಂದ ನಮ್ಮ ಬ್ರೈನ್ ಸೆಂಟ್ರಿಗೆ ತಗೊಂಡೋಗುತ್ತೆ. ಅದರಲ್ಲಿ ಬೇಕಾದಷ್ಟು ಕೆಮಿಕಲ್ ಚೇಂಜಸ್, ಮಾರ್ಪಾಡುಗಳಾಗುತ್ತೆ. ಆಗ ನಮ್ಗೆ ಪದಾರ್ಥದ ಜ್ಞಾನವಾಗುತ್ತೆ ಅಂತ ಹೇಳೋದು ಇವರೆಲ್ಲರೂ.
ಅಂತೂ ಈ ಮತದಲ್ಲಿ ಜ್ಞಾನ ಅನ್ನೋದು ಸ್ವತಂತ್ರವಾದ ತತ್ವವಲ್ಲ. ಯಾಕೆ? ಬದಲಾವಣೆ ಆಗುತ್ತೆ ಎಷ್ಟೊಂದು ವಿಚಾರಗಳಿಂದ. ಭೌತಿಕ ವಸ್ತುವಿನ ವಿಕಾರದಿಂದ ಉಂಟಾಗುವ ಒಂದಾನೊಂದು ತೋರಿಕೆ ಅಂತ ಹೇಳ್ತಾರೆ. ಸೊ ಇಷ್ಟಕ್ಕೆ ಬಂದು ನಿಂತ್ಕೊಂಡ್ರು. ಸೊ ಹಿಂದಿನ ಚಾರ್ವಾಕರೇ ಆಗಲಿ, ತಾರ್ಕಿಕರೇ ಆಗಲಿ, ತಾರ್ಕಿಕರು ಅಂದರೆ ಆತ್ಮನ ಒಪ್ಪೋರು, ವೇದಗಳನ್ನ ಒಪ್ಪೋರು, ಭೌತಿಕ ಶಾಸ್ತ್ರಜ್ಞರೇ ಆಗಲಿ, ಯಾರೇ ಆಗಲಿ, ಇವಾಗ ಇಷ್ಟು ಜನ ಹೇಳಿದ್ರಲ್ಲ, ಎಲ್ಲರೂ ಕೂಡ ಪ್ರಪಂಚದ ಇರುವನ್ನು ಸ್ವತಂತ್ರವಾಗಿರುವುದೆಂದು ಇಟ್ಟುಕೊಂಡು ವಿಚಾರ ಮಾಡಿರೋದ್ರಿಂದ ಅರಿವನ್ನು ವಿವರಿಸುವಾಗ ಇರಿವಿನ ಯಾವುದಾದರೊಂದು ಭಾಗದಿಂದ ಹೊರಟ ಅರಿವಿಗೆ ಬಂದು ಮುಟ್ಟುವುದು ಅವರಿಗೆ ಸುಲಭವಾಗಿರುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ನಾನಿಲ್ಲಿದ್ದೀನಿ, ಇರವು, ಇದನ್ನು ಅವ್ರು ಇರುವು ಅನ್ಕೊಂಡ್ಬಿಡ್ತಾರೆ. ನಮ್ಮ ಪ್ರಕಾರ ಇದು ಇರುವಲ್ಲ, ಇದರ ಹಿಂತಡಿಕೆ ಇರುತ್ತೆ. ಇದು ಎಚ್ಚರದಲ್ಲಿ ಕಾಣುತ್ತೆ ಜನಕ ಮಹಾರಾಜ. ಅವ್ರು ಇದನ್ನೇ ಇಟ್ಕೊಂಡ್ಬಿಡ್ತಾರೆ ಇರವು ಅಂತ. ಈ ಇರುವಿ ಇರೋದ್ರಿಂದ ಆ ಅರಿವು ನನ್ನಲ್ಲೇ ಇರೋದು ಜ್ಞಾನ, ಹೀಗೆಲ್ಲ ಏನೇನೋ ಇಟ್ಕೊಂಡ್ಬಿಡ್ತಾರೆ ಅವರು. ಇದಕ್ಕಿಂತ ಹಿಂದೆ ಹೋಗಕ್ಕೆ ಬರೋಲ್ಲ ಅವರು. ಸದ್ಯಕ್ಕೆ ಇಷ್ಟು ಹೇಳಿದ್ರೆ ಸಾಕಾಗಿದೆ. ಈ ಬಾಹ್ಯ ಸತ್ಯತ್ವವಾದಿಗಳು ಅಂದರೆ ವಸ್ತುಗಳು ಸತ್ಯವಾಗಿದೆ ಅಂತ ಹೇಳ್ಕೊಳ್ಳೋರು ಯಾರು ಎಂಬುದನ್ನು ಬಿಟ್ಟಿಟ್ಟು ತೋರಿಸೋದಕ್ಕೆ ಬಂದಿಲ್ಲ. ಇವಾಗ ನಾವು ಅರಿವನ್ನು ವಿಚಾರ ಮಾಡಕ್ಕೆ ಹೋಗಿದ್ದೀವಲ್ಲ, ಈ ಬಾಹ್ಯ ಸತ್ಯತ್ವವಾದಿಗಳಾಗಲಿ ಅಥವಾ ವಿಜ್ಞಾನವಾದಿಗಳಾಗಲಿ, ನಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿದೆ ಅರಿವು ಅಂತ ಹೇಳ್ತಾರಲ್ಲ, ಇವರಾಗಲಿ ಅರಿವಂದರೆ ನೋಡಪ್ಪ ಇದೆ ಅಂತ ಕೈ ಬಿಟ್ಟಿಟ್ಟು ತೋರ್ಸಕ್ಕೆ ಬರೋದಿಲ್ಲ. ಅದು ಅವ್ರ ಪ್ರಕಾರ ಅರಿವೆಂದರೆ ಭೂತ ವಸ್ತುವಿನಲ್ಲಿ ಉಂಟಾಗುವ ವಿಕಾರ ಮಾತ್ರ ಅಂತ ಹೇಳೋ ಚಾರ್ವಾಕರು, ಆ ವಸ್ತುವಿನಲ್ಲೇ ಏನೋ ಮಾರ್ಪಾಡಾಗುತ್ತೆ ಅಂತ ಹೇಳೋ ಚಾರ್ವಾಕರು. ಇನ್ನು ಭೌತಿಕಜ್ಞರು ಭೌತಿಕ ವಸ್ತುವಿನಲ್ಲಿ ಮೊದಲೇ ಇದ್ದು ಅರಿವು ಹೊಸದಾಗಿ ಉಂಟಾಗುತ್ತೆ, ನಮ್ಮ ಬ್ರೈನ್ನಲ್ಲೇ ಅರಿವಿರುತ್ತೆ ಅಂತ ಹೇಳೋರು ಅವರು. ಇನ್ನು ಕೆಲವರು ಯಾರ್ದೂ ಸ್ಪಷ್ಟವಾಗಿ ಹೇಳಕ್ಕೆ ಬರಲಿಲ್ಲ. ಇನ್ನು ತಾರ್ಕಿಕರು ಅಷ್ಟೇ, ಅವರೇನೋ ಆತ್ಮ ಮನಸ್ಸು ಮುಂತಾದವುಗಳ ಸಂಯೋಗದಿಂದ ಹೊಸದಾಗಿ ಉಂಟಾಗುತ್ತೆ ಅಂತ ಹೇಳೋರು ಇವರು. ಎಲ್ಲಿಯೂ ಇರಲಿಲ್ಲವಾದರೆ ಅದು ಈ ಸಂಯೋಗ ಮಾತ್ರದಿಂದ ಹೇಗೆ ಹೊರತೋಡ್ಕೊಳ್ಳುತ್ತೆ ಎಂಬುದನ್ನು ಸ್ಪಷ್ಟಪಡಿಸೋದಕ್ಕೆ ಇವರು ಯಾರಿಗೂ ಆಗಲಿಲ್ಲ. ಒಟ್ಟಿನಲ್ಲಿ ಇವರು ಸುಮ್ಮನೆ ಇಂಟಲೆಕ್ಚುವಲ್ ಸರ್ಕಸ್ ಮಾಡಿದ್ರೆ ಹೊರತು ಅರಿವಂದರೆ ಇಂಥದ್ದೇ ಅಂತ ಹೇಳಕ್ಕೆ ಬರಲಿಲ್ಲ. ನಮ್ಮಿದ್ರಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ನೋಡ್ರಿ. ಅರಿವಂದರೆ ಅನುಭವದಲ್ಲಿ ತೋರಿಸ್ಬಿಡ್ತಾರೆ. ನಿದ್ದೆ ಇದ್ದೆ, ಅಲ್ಲಿ ಹೆಂಗೆ ಗೊತ್ತಾಯಿತು? ನಾನಿದ್ದೆ. ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ಸ್ ಇತ್ತ? ಅಲ್ಲಿ ವಸ್ತು ಇತ್ತ? ಇನ್ಸ್ಟ್ರೂಮೆಂಟ್ಸ್ ಇತ್ತ? ಪ್ರಮಾತೃ ಇದ್ನ? ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಏನಾದರೂ ಇತ್ತ? ಏನೂ ಇರಲಿಲ್ಲ. ಅದು ನಿಮ್ಗೆ ಹೆಂಗೆ ಗೊತ್ತಾಯಿತು? ಅದು ನಿಜವಾದ ಅರಿವು. ಯಾರು ಬೇಕಾದರೂ ವಿಚಾರ ಮಾಡಲಿ, ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ಇನ್ನೊಂದು ಮುಖ್ಯವಾದ ಮಾತೇನಪ್ಪ ಅಂತಂದರೆ, ಅರಿವೆಂಬುದು ಏನೆಂದು ತಿಳಿಯುವುದಕ್ಕೆ ನಮಗೆ ಅರಿವನ್ನು ಬಿಟ್ಟರೆ ಮತ್ತು ಯಾವ ಸಾಧನ ಇರೋದಿಲ್ಲ. ಈಗ ಅರಿವನ್ನೇ ಕಂಡುಹಿಡಿಯಕ್ಕೆ ಹೋಗಿ ಅರಿವಿನ ಬಿಟ್ಟರೆ ಬೇರೆ ಏನು ಸಿಗುತ್ತೆ ಹೇಳ್ರಿ? ಇವರೇನು ಮಾಡ್ತಾರೆ ಅಂದರೆ, ನಿಜವಾದ ಅರಿವಿನ ಕೈ ಬಿಟ್ಟರು, ವಿಷಯಿ ಅನ್ನ ಕೈ ಬಿಟ್ಟರು, ಸಬ್ಜೆಕ್ಟ್ನ, ಆ ಆಬ್ಜೆಕ್ಟ್ನ ಇಟ್ಕೊಂಡು ಅದರಲ್ಲಿ ಅರಿವಿನ ಹುಡುಕಕ್ಕೆ ಹೋದರು. ಮತ್ತು ಅರಿವು ತನಗಿಂತ ತಾನೇ ಹೊರಚಾಗಿ ತಾನೇ ವಿಷಯವಾಗುವುದೆಂಬುದು ಎಂದಿಗೂ ಆಗದ ಮಾತು. ನಮ್ಮ ನಿಜವಾದ ಸ್ವರೂಪ ಅರಿವು ಸಬ್ಜೆಕ್ಟು. ಅದು ಯಾವತ್ತಾದರೂ ಆಬ್ಜೆಕ್ಟ್ ಆಗುತ್ತಾ? ಇವರೇನು ಮಾಡಿದ್ರು, ಅರಿವನ್ನದು ವಸ್ತುವಿನಲ್ಲಿದೆ ಅಂತ ಕೆಲವರು, ಇಲ್ಲ ನನ್ನಲ್ಲೇ ಇದೆ ಅಂತ ಕೆಲವರು ಏನಿಟ್ಕೊಂಡ್ರೂ ಕೂಡ ಇವರ ಮನಸ್ಸು ಈಗ ನನ್ನ ಮನಸ್ಸು ಸಂಕಲ್ಪ ವಿಕಲ್ಪ, ನನ್ನ ಮನಸ್ಸು ಚೆನ್ನಾಗಿದೆ, ನನ್ನ ಮನಸ್ಸು ಚೆನ್ನಾಗಿಲ್ಲ, ನನಗಿವಾಗ ಅಹಂಕಾರ ಬಂತು, ಕಡಿಮೆ ಆಯಿತು, ನಾನು ಡಿಸೈಡ್ ಮಾಡಿದೆ, ಎಲ್ಲನೂ ನನಗೆ ವಿಷಯವಾಗಿದೆಯೋ ಇಲ್ವೋ? ಈ ಶರೀರವೇ ನನಗೆ ವಿಷಯವಾಗಿದೆ. ಹಾಗಿದ್ದಾಗ ಅರಿವನ್ನು ಇವರು ವಿಷಯ ಮಾಡಿಬಿಟ್ಟು ನೋಡಿದ್ರೆ ಅದು ಬದಲಾವಣೆ ಅಂತ ಇನ್ನೇನಾಗುತ್ತೆ? ಅನಾತ್ಮನ ಹಿಡ್ಕೊಂಡಿದ್ದಾರೆ.
ಅವ್ರು ಹೇಳೋದಿಷ್ಟೇ. ಈಗ ನಿಮ್ಮ ಅರಿವು ವಸ್ತುನಲ್ಲಿದೆ ಅಂತ ಹೇಳೋರು ಅಥವಾ ನನ್ನ ಶರೀರದಲ್ಲಿ ಮನಸ್ಸಿನಲ್ಲಿದೆ ಅಂತ ಹೇಳೋರು ಏನು ಮಾಡ್ಕೊಂಡ್ರಿ ನೀವು? ವಿಷಯ ಮಾಡ್ಕೊಂಡ್ಬಿಟ್ರಿ, ಅದನ್ನು ಆಬ್ಜೆಕ್ಟ್ ಮಾಡ್ಕೊಂಡ್ಬಿಟ್ರೆ. ಈಗ ನಿಮ್ಮ ಯಾತಿಗೆ ಗೊತ್ತಾಯಿತು ಆಬ್ಜೆಕ್ಟ್ಗೆ? ಇದು ಆಬ್ಜೆಕ್ಟ್ ಅಂತ ನೀವು ಮಾಡ್ಕೊಂಡ್ರಲ್ಲ, ಅವನು ಸಬ್ಜೆಕ್ಟು. ಅವನು ಬದಲಾವಣೆ ಆಗೋದಿಲ್ಲ. ವಸ್ತುಗಳು ಬದಲಾವಣೆ ಆಗ್ಬೋದು, ನಿಮ್ಮ ಮನಸ್ಸಿನಲ್ಲಾಗೋ ಈ ಅನುಭವಗಳು ಬದಲಾವಣೆ ಆಗ್ಬೋದು. ಮೊದಲು ನೀವು ಹಾವು ಅನ್ಬೋದು, ಆಮೇಲೆ ಹಗ್ಗ ಅನ್ಬೋದು, ಏನು ಬೇಕಾದರೂ ಚೇಂಜಸ್ ಆಗ್ಬೋದು. ಆದರೆ ಈ ಬದಲಾವಣೆಗಳನ್ನ ನೋಡ್ತಾ ಇರೋ ನೀವು ಬದಲಾವಣೆ ಆಗ್ತೀರಾ? ರಕ್ತ ಚಲನೆ ಜಾಸ್ತಿ ಆಯಿತು ಅಂದರೆ ಚೆನ್ನಾಗಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಯಿತು ಅಂದರೆ ಅದರ ಸೆಂಟರ್ಸು ಚೆನ್ನಾಗಿ ಕೆಲಸ ಮಾಡೋದಿಲ್ಲ, ಏಟು ಬಿದ್ದರೆ ಕೆಲಸ ಮಾಡೋದಿಲ್ಲ, ಅನಸ್ತಿಷ್ಯ ಕೊಟ್ಟರೆ ಕೋಮಾಗೋ ಇದಕ್ಕೆ ಹೋಗ್ಬಿಡ್ತಾರೆ, ಪ್ರಜ್ಞೆ ಇರೋದಿಲ್ಲ. ಹೀಗೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳುವಂಥದ್ದು ಯಾರು ಗೊತ್ತಾಗ್ತಾ ಇದೆ? ಅವನು ಸಬ್ಜೆಕ್ಟ್. ಆ ಅರಿವನ್ನು ಹಿಡ್ಕೊಂಡು ಇವುಗಳನ್ನ ಪರೀಕ್ಷೆ ಮಾಡಬೇಕು. ಇಷ್ಟೇ ಬೇಕಾಗಿರೋದು ನಮಗೆ. ತನಗೆ ತಾನೇ ವಿಷಯವಾಗುವುದೆಂಬುದು ಎಂದಿಗೂ ಆಗದ ಮಾತು. ಅರಿವು ಯಾವತ್ತೂ ಆಬ್ಜೆಕ್ಟ್ ಆಗೋದಿಲ್ಲ. ಹೀಗಿದ್ದರೂ ಈ ವಿಚಾರಕರು ಏನು ಮಾಡಿದ್ರು, ಅರಿವನ್ನು ವಿವರಿಸುವುದಕ್ಕಾಗಿ ತನ್ನೊಳಗೆ ಅರಿವಿಲ್ಲದಿರುವ ಮತ್ತೊಂದು ಹೊರಗಿನ ವಸ್ತುವಿನಿಂದ ಮೊದಲು ಮಾಡುವುದಕ್ಕೂ ಅರಿವನ್ನು ಹೊರಗಿನ ಮಿಕ್ಕ ವಸ್ತುಗಳಂತೆ ಇವರೇನು ಮಾಡಿದ್ರು, ನಮ್ಮ ನಿಜವಾದ ಅರಿವನ್ನು ಕೈ ಬಿಟ್ಟರು. ಈ ಅನಾತ್ಮವಾದ ಮನಸ್ಸಿನಲ್ಲೇ ಅರಿವಿದೆ ಅಂತ ಹಿಡ್ಕೊಂಡು ಹೊರಗಿನ ವಸ್ತುಗಳು ನೋಡುವಂಗೆ ಇವ್ರ ಮನಸ್ಸಿನಲ್ಲಿರೋ ಅರಿವನ್ನೂ ಕೂಡ ನೋಡೋಕೆ ಶುರು ಮಾಡಿಬಿಟ್ರು. ಮಾಡಿದ್ದು ತಪ್ಪು. ಅದರ ಕೊನೆಗೇನು ಮಾಡಿದ್ರು, ಅದರ ಅದು ಮೊದಲು ಇರಲ್ಲ ಚಿಕ್ಕ ಮಕ್ಕಳಲ್ಲಿ, ಆಮೇಲೆ ಹುಟ್ಟುತ್ತೆ, ಬೆಳೆಯುತ್ತೆ, ಉತ್ಪತ್ತಿ ಆಗುತ್ತೆ, ಸೊರಗುತ್ತೆ, ಕೊನೆಗೆ ಸಾವನಲ್ಲಿ ಇಲ್ದಂಗೆ ಆಗ್ಬಿಡುತ್ತೆ. ಹಿಂಗೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರೆ ಏನಾಯ್ತು? ಕೊನೆಗೆ ಆಬ್ಜೆಕ್ಟ್ ಮಾಡಿಕೊಂಡ್ರು. ಇಷ್ಟು ಬದಲಾವಣೆಗಳು ಆಗ್ತಾ ಇದೆ ಅಂತ ಗೊತ್ತಾಗಿರೋ ನಿಮಗೆ ಅದು ನಿಮ್ಮ ಅರಿವು, ಅದು ಅರಿವು. ಅದನ್ನು ಹಿಡ್ಕೋಬೇಕು, ಇದನ್ನಲ್ಲ. ಇವರು ಇದನ್ನು ಹಿಡ್ಕೊಂಡು ಅಲ್ಲಾಡ್ತಾ ಇದ್ದಾರೆ, ಅದಕ್ಕೆ ಇವ್ರಿಗೆ ಸಿಗಲ್ಲ. ಮುಂತಾದವುಗಳ ಇತಿಹಾಸವನ್ನು ವಿವರಿಸುವುದಕ್ಕೂ ಹೊರಡುವ ಸಾಹಸ ಮಾಡಿರ್ತಾರೆ. ಅರಿವು ಇಂಥ ಮಾರ್ಪಾಡುಗಳುಳ್ಳದೆಂದು ಹೇಳುವ ಮಹನೀಯರು ಎಲ್ಲ ಮಾರ್ಪಾಡುಗಳನ್ನು ನೋಡುತ್ತಿರುವ ಅರಿವು ಯಾವುದೆಂಬುದನ್ನು ಮನಸ್ಸಿಗೆ ತಂದುಕೊಳ್ಳದೇ ಇರುವುದು ಆಶ್ಚರ್ಯ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅರಿವು ವಿಷಯಿ, ಅದು ಯಾವತ್ತೂ ಸಬ್ಜೆಕ್ಟ್, ಮಿಕ್ಕದ್ದೆಲ್ಲವೂ ಅದಕ್ಕೆ ವಿಷಯವಾಗಿರೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರಕಾರ ಅರಿವು ಅಂದರೆ ವಿಷಯಿ, ಸಾಕ್ಷಿ, ಸಬ್ಜೆಕ್ಟ್ ನಾನೇ. ಮಿಕ್ಕಿದ್ದು ಅದಕ್ಕೆಲ್ಲ ಹೊರಗಡೆ ಇರೋದು ಆಬ್ಜೆಕ್ಟ್, ವಿಷಯ, ಸಾಕ್ಷ್ಯ. ಈ ನನ್ನ ನಿಜವಾದ ಸ್ವರೂಪ, ಈ ಸಬ್ಜೆಕ್ಟಿನ ಸ್ವರೂಪ ಯಾವುದು, ವಿಷಯದ ಸ್ವರೂಪ ಯಾವುದು, ಆಬ್ಜೆಕ್ಟ್ ಅಂಡ್ ಸಬ್ಜೆಕ್ಟ್ ಯಾವುದು ಅಂತ ಸರಿಯಾಗಿ ವಿಚಾರ ಮಾಡಿಲ್ಲ. ನಾವು ಮೊದಲೇ ಅದನ್ನ ನಿತ್ಯ ಅರಿವು ಅಂತಂದಾಗ ಅದು ಆಬ್ಜೆಕ್ಟ್ ಅಂತ ಅನ್ಕೋಬೇಕಲ್ವಾ? ಏನಂದ್ರೆ ವ್ಯಾವಹಾರಿಕ ಅರಿವು ತಾನೆ ಇದು? ಏನಂದ್ರೆ ವ್ಯಾವಹಾರಿಕ ಅರಿವು ತಾನೆ? ಹೌದು ಹೌದು, ವ್ಯಾವಹಾರಿಕ ಅರಿವು. ಇವರು ಆಬ್ಜೆಕ್ಟ್ ಆಗಿ ಇರ್ತದೆ, ಸಬ್ಜೆಕ್ಟ್ ಎಲ್ಲಾಗುತ್ತೆ? ಎಲ್ಲಾಗತ್ತೆ. ಇವರು ನಮ್ಮದು ಯಾವುದು ತಗೊಂಡ್ಬರ್ತಾ ಇಲ್ಲ ಇಲ್ಲಿ. ಈ ಚಾರ್ವಾಕರಾಗಲಿ, ತಾರ್ಕಿಕರಾಗಲಿ, ಸೈಂಟಿಸ್ಟ್ಗಳಾಗಲಿ, ಅಥವಾ ಬುದ್ಧಿಸಮ್ನವರಾಗಲಿ, ಅಥವಾ ವೆಸ್ಟರ್ನ್ ಫಿಲಾಸಫರ್ಸ್ ಆಗಲಿ, ಇವರು ಎಲ್ಲರೂ ಕೂಡ ಬುದ್ಧಿನೆಲ್ಲ ಅರಿವಿದೆ ಅಂತ ಹಿಡ್ಕೊಂಡು ಆಬ್ಜೆಕ್ಟ್ ಮಾಡ್ಕೊಂಡು ಕೂತಿದ್ದಾರೆ ಇವರು. ಅದಕ್ಕೆ ಇವರಿಗೆ ವಿಷಯವನ್ನು ಹೇಳೋದಕ್ಕೆ ಬರಲ್ಲ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಅವರವ್ರ ಬಾಯಿಗೆ ಬಂದಿದ್ದು, ಮನಸ್ಸಿಗೆ ಬಂದಿದ್ದನ್ನು ಹೇಳ್ತಾ ಇದ್ದಾರೆ. ಇವ್ರು ನಿಶ್ಚಯ ಮಾಡೋಕ್ಕೆ ಬರಲ್ಲ, ಇಂಥದ್ದೇ ಇದೇ ಅರಿವು ಅಂತ ಹೇಳಕ್ಕೆ ಬರಲ್ಲ. ಹೇಗೆ ನಾನಂದರೆ ಯಾರು, ಕರೆಕ್ಟಾಗಿ ನಾನಂದರೆ ಯಾರು ನಮ್ಗೆ ಅವಸ್ಥಾತ್ರಯದಿಂದ ಸ್ಪಷ್ಟವಾಗಿ ಆಗ್ಬಿಟ್ಟಿದೆ. ಅನುಭವದಿಂದ ತೋರಿಸ್ಬೇಕು, ಅದನ್ನು ಹೇಳಕ್ಕೆ ಬರೋದಿಲ್ಲ. ಅರಿವು ಅಷ್ಟೇ, ಹೇಳಕ್ಕೆ ಬರೋದಿಲ್ಲ. ಅನುಭವದಿಂದ ನೋಡ್ಕೋಬೇಕು. ಆನಂದವೂ ಅಷ್ಟೇ. ಅದನ್ನು ಬಿಟ್ಟರು ಇವರು ಈ ರೀತಿ ಹಿಡ್ಕೊಂಡು ಇವರು ಒದ್ದಾಡ್ತಾ ಇದ್ದಾರೆ. ಇವರು ಅವ್ರ ಮೇಲೆ ಹಾಕೋದು, ಅವ್ರು ಇವ್ರ ಮೇಲೆ ಹಾಕೋದು. ಕೊನೆಗೂ ಇವರು ತೋರ್ಸಕ್ಕೆ ಬರೋದಿಲ್ಲ. ನಿಮ್ದು ಅದು ತಪ್ಪು ಅಂತ ಹೇಳ್ತಾರೆ ಹೊರತು ನಂದೇನು ತಪ್ಪಿದೆ ಅದನ್ನು ರೆಕ್ಟಿಫೈ ಮಾಡ್ಕೋಬೇಕು ಅನ್ನೋದು ಇವ್ರ ತಲೆಗೇ ಇಲ್ಲ. ಒಟ್ಟಿನಲ್ಲಿ ಅವ್ನು ಹೊಡೆದಾಕ್ಬೇಕು, ಏನಾದರೂ ಮಾಡಿ ಅವ್ನು ಸೋಲಿಸ್ಬೇಕು. ತರ್ಕ
ತರ್ಕ ಬುದ್ಧಿ ಅಂತ ಹೇಳ್ತಾರೆ. ಇದಕ್ಕೆ ಜಲ್ಪ ತರ್ಕ ಅಂತ ಹಿಂಗೆಲ್ಲ ಕರೀತಾರೆ. ಹೀಗೆ ಒಟ್ಟಿನಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ, ನಿಜವಾದ ಅರಿವು ನಾನೇ, ಸಬ್ಜೆಕ್ಟ್ ಸಾಕ್ಷಿ, ಅದನ್ನು ಬಿಟ್ಟು ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್. ಇರುವಿನಲ್ಲೂ ಹಾಗೆ ನಿಜವಾದ ಇರುವು ನಾನೇ, ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್ಸ್. ಹಂಗೆ ತಗೋಬೇಕು. ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಹಾಗೆ ನೋಡ್ಕೊಂಡ್ಬಿಟ್ರೆ ಎಲ್ಲ ಫಿಲ್ಟರ್ ಆಗಿಬಿಡುತ್ತೆ. ಕೊನೆಗೆ ಆತ್ಮ ಒಂದೇ ಸತ್ಯ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಇವರೇನು ಮಾಡಿದ್ರು, ಅನಾತ್ಮನ ಹಿಡ್ಕೊಂಡು ಅದರಲ್ಲಿ ಹುಡ್ಕಕ್ಕೆ ಹೋಗ್ತಾ ಇದ್ದಾರಪ್ಪ. ಹಾವಿಲ್ಲ, ಹಾವಿನಲ್ಲಿ ಹಲ್ಲು ಎಷ್ಟಿದೆ ಅಂತ ಹುಡುಕ್ತಾ ಇದ್ದಾರೆ. ಎಂಥ ವಿಷ ಇದು! ನಾಗರಾವ, ನೀರಾವ, ಕೆರೆ ಹಾವ, ಹಾವೇ ಇಲ್ಲ ಅಲ್ಲಿ. ಇಷ್ಟೇ ಮಾಡ್ತಾ ಇರೋದು ಇವರು. ಆದ್ದರಿಂದ ಇವರೆಲ್ಲ ಎಡವೋದಿಕ್ಕಿಷ್ಟೇ ಕಾರಣ. ಆದ್ದರಿಂದ ನನ್ನ ನಿಜವಾದ ಸ್ವರೂಪ, ವಿಷಯೀಯ ಸ್ವರೂಪ ಯಾವುದು, ವಿಷಯದ ಸ್ವರೂಪ ಯಾವುದು, ಆಬ್ಜೆಕ್ಟ್ ಅಂಡ್ ಸಬ್ಜೆಕ್ಟ್, ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಇಲ್ಲ ಅನ್ನೋದನ್ನು ಚೆನ್ನಾಗಿ ವಿಂಗಡಿಸ್ಕೊಂಡು ನೋಡದೆ ಇರೋದರಿಂದಲೇ ಇವರ ತತ್ವ ವಿಚಾರದಲ್ಲಿ ಮೇಲೆ ಹೇಳಿದಂತೆ ಎಲ್ಲ ತೊಡಕುಗಳು ಉಂಟಾಗ್ಬಿಟ್ಟಿದೆ. ಅರಿವಿನ ಸ್ವರೂಪದ ವಿಷಯದಲ್ಲಿ ಬಾಹ್ಯ ಸತ್ಯತ್ವವಾದಿಗಳಂತೆ ವಿಜ್ಞಾನವಾದಿಗಳು ನಿಜವನ್ನು ಕಂಡುಕೊಳ್ಳಲಾರದೆ ಎಷ್ಟೋ ಕಡೆಗಳಲ್ಲಿ ಮುಗ್ಗರಿಸಿದ್ದಾರೆ. ಇದಕ್ಕೆಲ್ಲ ಅವರು ವಿಷಯೀ ವಿಭಾಗವನ್ನು ಮಾಡಿಕೊಳ್ಳದಿರುವುದೇ ಮುಖ್ಯ ಕಾರಣ. ಮುಗ್ದೋಯ್ತು. ಒಂದು ಸಬ್ಜೆಕ್ಟ್ ಆಬ್ಜೆಕ್ಟ್ ಸರಿಯಾಗಿ ಮಾಡಲಿಲ್ಲ. ಎರಡನೇದು ಸಾರ್ವತ್ರಿಕ ಪೂರ್ಣಾನುಭವದಿಂದ ನೋಡೋಕೆ ಬರಲಿಲ್ಲ. ಮೂರನೇದು ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು. ನಾಲ್ಕನೇದು ತರ್ಕ ಹಿಡಿದ್ರು ಇವರು. ಅಷ್ಟೇ. ಈ ಥರ ಒಂದೊಂದು ಹಿಡ್ಕೊಂಡು ಗಬ್ಬೆದ್ದೋಗ್ಬಿಟ್ಟಿದ್ದಾರೆ ಇವರು. ಇವರು ಯಾರಿಗೂ ತೋರ್ಸಕ್ಕೆ ಬರೋಲ್ಲ ಎಕ್ಸೆಪ್ಟ್ ನಿಜವಾದ ವೇದಾಂತಿಗಳು. ಅದಕ್ಕೆ ಹೇಳೋದು, ವೇದಾಂತದಲ್ಲಿ ಎರಡು ಥರ ಇದ್ದಾರೆ. ಶಂಕರಾಚಾರ್ಯ ಥರ ವೇದಾಂತಿಗಳು. ಶಂಕರಾಚಾರ್ಯರು ಅಂದರೆ ಅಲ್ಲಿ ಗೌಡಪಾದರು, ವೇದವ್ಯಾಸರು, ಗೌಡಪಾದರು, ಶಂಕರಾಚಾರ್ಯರು, ಗೋವಿಂದಪಾದರು ಮತ್ತು ಸುರೇಶ್ವರಾಚಾರ್ಯರು, ಇಷ್ಟು ಜನ ಸಂಪ್ರದಾಯ ವೇದಾಂತಿಗಳು. ಇನ್ನು ಮಿಕ್ಕದವರು ಯಾರನ್ನೇ ತಗೊಳ್ರಿ, ಅಸಂಪ್ರದಾಯದವರು. ಹಿಂಗೆ ಎಲ್ಲ ತರ್ಕ ಗಿರ್ಕ ಇವೆಲ್ಲ ಸೇರಿಸ್ಕೊಂಡು ಕೊನೆಗೂ ನಮಗೆ ಕನ್ಫ್ಯೂಷನ್ ಮಾಡಾಕ್ಬಿಟ್ಟು ಕೊನೆಗೆ ನಮ್ಗೆ ತತ್ವ ತೋರಿಸೋದಿಲ್ಲ. ಹೀಗಾಗ್ಬಿಡುತ್ತೆ. ಸೊ ಇಲ್ಲಿಗೆ ನಿಲ್ಲಿಸಿರ್ತೀನಿ. ಈಗ ನೀವು ಸ್ವಲ್ಪ ದಯವಿಟ್ಟು ಓದಿ. ಈಗ ನಾನು ಮಾಡ್ತಾ ಇರೋದು ಪುಸ್ತಕ ಯಾವುದಪ್ಪ ಅಂದರೆ ಅವಸ್ಥಾತ್ರಯ ಚಂದ್ರಿಕದಲ್ಲಿ ಪೇಜ್ ನಂಬರ್ ಹೇಳ್ತೀನಿ, ನಿಮಗೆ ಸುಲಭ ಆಗುತ್ತೆ ಅಂತ. ಇದೇ ಮಾಡ್ಬೋದಿತ್ತಲ್ಲ, ಪರಮಾರ್ಥ ಚಿಂತಾಮಣಿಲೇ ಮಾಡ್ಬೋದಿತ್ತಲ್ಲ ಅದು. ಇಲ್ಲ ಡೀಟೇಲ್ ಆಗಿ ಅಂತಾನ. ಇದು ಸುಲಭವಾಗಿದೆ ಅಂತ ಅಷ್ಟೇ. ಅದರಲ್ಲಿ ಸ್ವಲ್ಪ ಕಷ್ಟ ಇದೆ. ಕೊನೆಗೆ ಇದು ಸುಲಭ. ಅದು ಹಿಂದೆ ನಾವು ಮಾಡಿದ್ದಲ್ಲ ಗೋಪಾಲ್, ಅವಾಗ ನಾನು ಇದನ್ನು ಟಚ್ಚೇ ಮಾಡಿರಲಿಲ್ಲ. ಕಷ್ಟ ಇದೆ ಅಂತ ಎದುರಿಸ್ಕೊಂಡು ಹೋಗ್ಬಿಟ್ಟಿದೆ. ಒಂದು 6-7 ಚಾಪ್ಟರ್ಗಳು ಈ ಅರಿವಿಂದು ಕಷ್ಟ ಇದೆ. ಅದಕ್ಕೆ ಆವಾಗ ನಮ್ಗೆ ಅರ್ಥ ಆಗೋಲ್ಲ ಅಂತ ಹೇಳಿ ಎದುರಿಸ್ಕೊಂಡು ಹೋಗ್ಬಿಟ್ಟಿದೆ. ಇವಾಗ ಒಳ್ಳೆ ಸಮಯ, ನಿಮಗೆಲ್ಲ ಅರ್ಥ ಆಗುತ್ತೆ ಇವಾಗ. ಆದರೆ ಈ ಸಮಯದಲ್ಲಿ ನೀವು ಇವಾಗ ಓದಬೇಕಿದನ್ನು. ನೀವು ಅದನ್ನು ಓದಿ, ಪರಮಾರ್ಥ ಚಿಂತಾಮಣಿ ಓದಿ, ಜೊತೆಗೆ ಇದನ್ನು ಓದಿ. ಒಂದ್ಸಲ ಓದಿದ್ರೆ ಇದು ಅರ್ಥ ಆಗಲ್ಲ. ಒಂದು 10 ಸಲ ಅದು ಇದು ಓದ್ತಾ ಇರಬೇಕು, ಕೇಳ್ತಾ ಇರಬೇಕು, ಮತ್ತು ಮನಸ್ಸಿನಲ್ಲಿ ಸ್ವಲ್ಪ ಮೆಲ್ಕು ಹಾಕಬೇಕು. ಓದಿದಾಗ ಇದು ಕರೆಕ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ತಿರ್ಗಿ ನೆಕ್ಸ್ಟ್ ಮೂಮೆಂಟ್ನಲ್ಲೇ ನಮಗೆ ಏನಪ್ಪ ಇದು ಮತ್ತೆ ಏನಾದರೂ ಜ್ಞಾಪಕ ಮಾಡ್ಕೊಳಕ್ಕೆ ಹೋದರೆ ಬರೋದಿಲ್ಲ. ಬಟ್ ಏನು ಚಿಂತನೆ ಮಾಡಬೇಡಿ, ನಮಗೆ ಓವರಾಲ್ ಆಗಿ ಸ್ವಲ್ಪ ಹಿಂಗೆ ತಿಳ್ಕೊಂಡ್ರೆ ಸಾಕಷ್ಟೇ. ಏನು ಮಾಡೋದೇನು ಬೇಕಾಗಿಲ್ಲ. ಎಷ್ಟು ಅರ್ಥ ಆದರೂ ಅಷ್ಟು ಅರ್ಥ ಮಾಡಿಕೊಳ್ರಿ, ತೊಂದರೆ ಇಲ್ಲ. ಆದ್ದರಿಂದ ಇಲ್ಲಿ ಪೇಜ್ ನಂಬರ್ 106 ಅವಸ್ಥಾತ್ರಯ ಚಂದ್ರಿಕೆ ದಯವಿಟ್ಟು ಓದಿ. 23 ಚಾಪ್ಟ್ರು, 24 ಎರಡನ್ನು ನಾನು ಮುಗಿಸಿದ್ದೀನಿ. ಇದನ್ನು ಓದಿ, ಪರಮಾರ್ಥ ಚಿಂತಾಮಣಿ ಓದಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆವಾಗ ನಾನು ಮತ್ತೆ ಏನಾದರೂ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. 2 ಚಾಪ್ಟರ್ ಆಗಿದೆ. ನಾಳೆ ಸ್ವಲ್ಪ ಸಾರಾಂಶ ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಕೇಳಿ.